ನಮಸ್ಕಾರ TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಅಥವಾ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಾನು ಹಳೆಯ ಪ್ರಶ್ನೆ ಪತ್ರಿಕೆ ಅದು ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟಿಂದ CTET ಇಂದ ತೆಗೆದುಕೊಂಡು ಬಂದಿದ್ದೀನಿ. ಇದರ ವಿಶೇಷತೆ ಏನಪ್ಪ ಅಂತ ಹೇಳಿದರೆ ನಾನು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೂಡ ಕ್ವಶನ್ ಪೇಪರನ್ನು ಬರೆದಿದ್ದೀನಿ. ಸೊ ಅದು ಸ್ವಲ್ಪ ವಿವರಣೆಯನ್ನು ಕೂಡ ಇದರಲ್ಲಿ ತೊಗೊಂಡು ಬಂದಿದ್ದೀನಿ. ಸೊ ಹಾಗಾಗಿ ಏನೆಲ್ಲ ಪ್ರಶ್ನೆ ಪತ್ರಿಕೆಯನ್ನು ನೋಡೋದ್ರಿಂದ ನಿಮಗೆ ಒಂದಷ್ಟು ಮೋಟಿವೇಟ್ ಆಗುತ್ತೆ. ಅಂದರೆ ನೀವು ಮುಂದಿನ ಪರೀಕ್ಷೆಗೆ ಹೇಗೆ ತಯಾರಿ ಮಾಡಬೇಕು ಅನ್ನೋ ಒಂದು ಇಂಪಾರ್ಟೆನ್ಸ್ ನಿಮ್ಗೆ ಗೊತ್ತಾಗುತ್ತೆ. ಅಂದರೆ ನಾವು ಎಲ್ಲಿ ಹಿಂದೆ ಉಳಿದಿದ್ದೀವಿ, ಯಾವ ಪಾಠವನ್ನು ನಾವು ಇನ್ನೂ ಹೆಚ್ಚಿನದಾಗಿ ಸ್ಟಡಿ ಮಾಡಬೇಕು ಅನ್ನೋವಂಥದ್ದು ಒಂದಷ್ಟು ನಿಮಗೆ ಐಡಿಯಾ ಸಿಗುತ್ತೆ ಅಂತೇಳಿ ನಾನು ಈ ಒಂದು ಪ್ರಶ್ನೆ ಪತ್ರಿಕೆನ ತೊಗೊಂಬಂದಿದ್ದೀನಿ. 2019 ಪ್ರಶ್ನೆ ಪತ್ರಿಕೆ ಇದು CTET ಇಂದು. ಸೊ ಪ್ರಶ್ನೆಗಳು ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ, ಒಂದಷ್ಟು ಈಸಿ ಅನಿಸುತ್ತೆ. ಸೊ 50-50 ಅಂತ ನಾನು ಓದುವಾಗ ಅಬ್ಸರ್ವ್ ಮಾಡಿದ್ದು. ಕೆಲವೊಂದು ಅಂಶಗಳನ್ನು ನಾವು ಇನ್ನಷ್ಟು ಕಲಿಬೇಕು ಅನ್ನೋದು ಕೂಡ ನಮಗಿಲ್ಲಿ ಗೊತ್ತಾಗುತ್ತೆ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಕ್ವಶನ್ಸ್. ಸೊ ಯಾರೆಲ್ಲ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದಿದ್ದೀರಿ ಅವರಿಗೆ ಇಂಗ್ಲೀಷ್ ಮೀಡಿಯಮ್ ಬೇಕಾಗಿತ್ತು, ಅವ್ರಿಗೂ ಕೂಡ ಇಲ್ಲಿ ಇಷ್ಟು ದಿನ ನಾನು ಬರೀ ಕನ್ನಡದಲ್ಲಿ ಅಷ್ಟೇ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೆ. ಬಟ್ ಇಲ್ಲಿ ಬೈಲಾಂಗ್ವೇಜನ್ನು ತೊಗೊಂಬಂದಿದ್ದೀನಿ, ಎರಡೂ ಲ್ಯಾಂಗ್ವೇಜಲ್ಲಿದೆ. ಸೊ ನಿಮಗೆ ಯಾವುದು ಕಂಫರ್ಟಬಲ್ ಇರುತ್ತೆ ಅದನ್ನು ನೀವು ಓದ್ಕೋಬೋದು ಅಂತ ಹೇಳ್ತಾ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಯಾವುದಾದ್ರೂ ಪ್ರಶ್ನೆಗೆ ಗೊಂದಲ ಅನಿಸಿದರೆ ದಯವಿಟ್ಟು ಕಮೆಂಟಲ್ಲಿ ಅದರ ಬಗ್ಗೆ ಒಂದಷ್ಟು ಬರೀರಿ, ಮತ್ತೊಬ್ರಿಗೂ ಕೂಡ ಅದು ಹೆಲ್ಪ್ ಆಗ್ಬೋದು. ಆ ಕಮೆಂಟನ್ನು ನಾನು ಪಿನ್ ಮಾಡಿರ್ತೀನಿ ಅಥವಾ ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಚರ್ಚೆ ಮಾಡೋಣ. ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಭಾಷೆಯ ಅಧಿಗಮ ಮತ್ತು ಅಭಿವೃದ್ಧಿಯ ಅತ್ಯಂತ ಮುಖ್ಯ ಅವಧಿ. ಸೊ ಇದು ನೋಡಿ, ಅಧಿಗಮ ನಮಗೆ ಅಷ್ಟು ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಅಕ್ವಿಜೇಷನ್ ಮತ್ತು ಡೆವಲಪ್ಮೆಂಟ್ ಅಂದರೆ ದ ಮೋಸ್ಟ್ ಕ್ರಿಟಿಕಲ್ ಪೀರಿಯಡ್ ಆಫ್ ಅಕ್ವಿಸಿಷನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಲ್ಯಾಂಗ್ವೇಜಸ್. ಅಂದರೆ ಭಾಷೆಯ ಬಗ್ಗೆ ಹಿಡಿತ ಮತ್ತು ಅಭಿವೃದ್ಧಿ ಯಾವಾಗ ಆಗುತ್ತೆ ಅಂತಕ್ಕಂಥದ್ದು ಮಕ್ಕಳಲ್ಲಿ. ಸೊ ಆಪ್ಷನ್ಸ್ ನೋಡಿ, ಗರ್ಭಾವಸ್ಥೆಯಲ್ಲಿ, ಬಾಲ್ಯಾವಸ್ಥೆಯಲ್ಲಿ, ಮಧ್ಯ ಬಾಲ್ಯಾವಸ್ಥೆಯಲ್ಲಿ ಅಥವಾ ಅಡೋಲೆಸೆನ್ಸಲ್ಲಿ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಯಾವುದು ಸರಿಯಾದ ಉತ್ತರ? ಅದಕ್ಕೆ ಕಾರಣ ಕೂಡ ನಾವು ಕೊಡಬೇಕಾಗತ್ತೆ. ಈ ಭಾಷೆ ಅಂತಕ್ಕಂಥದ್ದು ಅಭಿವೃದ್ಧಿ ಆಗ್ತಕ್ಕಂತಹ ಒಂದು ಅವಧಿ ಯಾವುದಪ್ಪ ಅಂತ ಹೇಳಿದರೆ ಅದು ಅರ್ಲಿ ಚೈಲ್ಡ್ಹುಡ್ ಅಥವಾ ಬಾಲ್ಯಾವಸ್ಥೆ ಅಂತ ನಾವು ಕರಿತೀವಿ. ಸೊ ಈ ಬಾಲ್ಯಾವಸ್ಥೆ ಅಂದರೆ 2 ರಿಂದ 6 ವರ್ಷಗಳವರೆಗೆ ಮಕ್ಕಳು ಶಬ್ದಕೋಶ ಅಂದರೆ ಶಬ್ದಗಳು, ಹೊಸ ಶಬ್ದಗಳು, ವ್ಯಾಕರಣ, ವಾಕ್ಯರಚನೆ ಇತ್ಯಾದಿಯನ್ನು ವೇಗವಾಗಿ ಕಲಿಯುವಂಥ ಅವಧಿ ಅಂತ ನಾವು ಕರಿತೀವಿ. ಸೊ ಲೇನ್ಬರ್ಗ್ ರವರ ಪ್ರಕಾರ ಈ ಒಂದು ಸಮಯ ಅತ್ಯಂತ ಮುಖ್ಯವಾದದ್ದು. ಮಕ್ಕಳು ಬೇಗನೆ ಆ ಒಂದು ಭಾಷೆಯನ್ನು ಕಲಿತಾರೆ ಅಂತಕ್ಕಂಥದ್ದು. ಆ ಅವಧಿಯಲ್ಲಿ ಮಕ್ಕಳು ಸಾಮಾನ್ಯವಾಗಿ ಹೆಚ್ಚಿನ ಅವಧಿಯನ್ನು ಮನೆಯಲ್ಲೇ ಕಲಿತಾರೆ ಶಾಲೆಗಳಿಗಿಂತ. ಹಾಗಾಗಿ ಮನೆಯಿಂದನೇ ಭಾಷೆ ಅಭಿವೃದ್ಧಿ ಆಗುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಅಲ್ಲಿ ಇನ್ನು ಉಳಿದ ಆಯ್ಕೆಗಳನ್ನು ನಾವು ನೋಡೋದಾದರೆ ಮೊದಲನೇ ಆಯ್ಕೆ ಏನಿತ್ತು, ಪ್ರೀ ನೇಟಲ್ ಅಥವಾ ಗರ್ಭಾವಸ್ಥೆ ಅಂತ ಇತ್ತು. ಗರ್ಭಾವಸ್ಥೆಯಲ್ಲಿ ಶರೀರದ ಬೆಳವಣಿಗೆ ಆಗುತ್ತೆ, ಆದರೆ ಭಾಷೆ ಕಲಿಯುವ ಅಂತ ಅಲ್ಲ. ಸೊ ಆಯ್ಕೆ 1ರಲ್ಲಿದ್ದು ಭಾಷೆ ಕಲಿಯುವಂಥದ್ದಲ್ಲ. ನೋಡ್ಬೋದು ನೀವು, ಒಂದೇದು ಗರ್ಭಾವಸ್ಥೆ ಅಂತ ಇದೆ, ಅದು ಬರೋದಿಲ್ಲ. ಮಧ್ಯ ಬಾಲ್ಯ, ಮಿಡ್ಲ್ ಚೈಲ್ಡ್ಹುಡ್ಡು, ಅಡೋಲೆಸೆನ್ಸ್ 4ನೇ ಆಯ್ಕೆ ಇದೆ. ಇನ್ನು 2ನೇ ಆಯ್ಕೆ ನಾವು ಸರಿಯಾದ ಉತ್ತರ ಅಂತ ಹೇಳಿದ್ವಿ. ಇನ್ನು 3ನೇದು ಬಂದು ಮಿಡ್ಲ್ ಚೈಲ್ಡ್ಹುಡ್. ಅದರಲ್ಲಿ ಭಾಷೆ ಅಲ್ಲಿ ಏನಾಗುತ್ತೆ ಅಂದರೆ ರಿಫೈನ್ಮೆಂಟ್ ಆಗುತ್ತೆ, ಅಂದರೆ ಇದ್ದಿದ್ದು ಸ್ವಲ್ಪ ಮಾಡಿಫೈಡ್ ಆಗುತ್ತೆ. ಕ್ರಿಟಿಕಲ್ ಪೀರಿಯಡ್ ಅಲ್ಲ, ಅಂದರೆ ಕಲಿಯುವಂತಹ ಒಂದು ಅಭಿವೃದ್ಧಿ ಆಗ್ತಕ್ಕಂಥದ್ದಲ್ಲ. ಇನ್ನು ಕೊನೆಯದು ಅಡೋಲೆಸೆನ್ಸ್ ಅಂತ ಹೇಳಿದ್ರು, ಹೊಸ ಭಾಷೆ ಕಲಿಬೋದು, ಆದರೆ ಅದು ಕಷ್ಟ ಆಗುತ್ತೆ. ಅಂದರೆ ಮಕ್ಕಳು ಅಡೋಲೆಸೆನ್ಸ್ ಪೀರಿಯಡಲ್ಲಿ ಕಲೀಲಿಕ್ಕೆ ಕಷ್ಟಪಡ್ತಾರೆ. ಚಿಕ್ಕವರಿದ್ದಾಗ ಭಾಳ ವೇಗವಾಗಿ ಕಲಿತಾರೆ, ಅಂದರೆ ಮಕ್ಕಳು ಕಲಿಯೋದಕ್ಕೆ ಅತ್ಯಂತ ಸುಲಭವಾಗಿ ಅಲ್ಲಿ 2 ರಿಂದ 6 ವರ್ಷಗಳವರೆಗೆ ಏನು ಅಭಿವೃದ್ಧಿ ಆಗುತ್ತೆ ಭಾಷೆ ಅಂತಕ್ಕಂಥದ್ದು, ಅದು ಭಾಳ ಮುಖ್ಯವಾಗಿ ಅದನ್ನು ಕ್ರಿಟಿಕಲ್ ಪೀರಿಯಡ್ ಅಂತ ಕರಿತಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಯಲ್ಲಿ ನಿಮಗೆ ಪ್ರಶ್ನೆಗಳು ಬಂದೇ ಬರುತ್ತೆ, ಬಿ ರಿಮೆಂಬರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಕೊಯಿಲ್ಬರ್ಗ್ ರವರು ಸೂಚಿಸಿದ ನೈತಿಕ ಅಭಿವೃದ್ಧಿಯ ಹಂತ ಯಾವುದು? ಸೊ ಮಾರಲ್ ಡೆವಲಪ್ಮೆಂಟ್ ಅವರೇನು ಹೇಳಿದರು, ಅದು ಕೊಯಿಲ್ಬರ್ಗ್ ರವರ ನೈತಿಕ ಅಭಿವೃದ್ಧಿಯ ಹಂತ ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸಲ್ಲಿ ನೋಡ್ತಾ ಹೋಗಿ, ವಿಶ್ರಾಂತಿಯ ಹಂತ, ಇನ್ನೊಂದು ಸಾಮಾಜಿಕ ಒಪ್ಪಂದದ ಹಂತ, ದೃಢ ಕ್ರಿಯಾತ್ಮಕ ಹಂತ, ಕೈಗಾರಿಕೆ ವರ್ಸಸ್ ಹೀನತೆ. ಸೊ ಈ ಒಂದು ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಸಾಮಾಜಿಕ ಒಪ್ಪಂದ ಹಂತ. ಸೊ ಸಾಮಾಜಿಕ ಒಪ್ಪಂದ ಹಂತ ಅಂದರೆ ಏನು ಅದನ್ನು ನೋಡ್ತಾ ಹೋಗಿ. ಸೊ ಇಲ್ಲಿ ಕೊಯಿಲ್ಬರ್ಗ್ ರವರ ಒಂದು ಮಾರಲ್ ಡೆವಲಪ್ಮೆಂಟ್ ಏನು ಹೇಳಿದರು, ಅದರಲ್ಲಿ ಬಹಳ ಮುಖ್ಯವಾಗಿ ಪಿಯಾಜೆ ಅವರು ಆಗಿರ್ಬೋದು, ಎರಿಕ್ಸನ್ ಅವರಾಗಿರ್ಬೋದು, ಕೊಯಿಲ್ಬರ್ಗ್ ರವರು ಹಂತಗಳಲ್ಲಿ ಬಹಳಷ್ಟು ಮುಖ್ಯವಾಗಿ ನೀವು ಅಭ್ಯಾಸ ಮಾಡಲೇಬೇಕು. ಪರೀಕ್ಷೆಯಲ್ಲಿ ಇವುಗಳ ಬಗ್ಗೆ ಹೆಚ್ಚಿಗೆ ಕಾನ್ಸಂಟ್ರೇಷನನ್ನು ಮಾಡಿದರೆ ಅತ್ಯಂತ ಹೆಚ್ಚು ಅಂಕಗಳು ಬರುತ್ತೆ. ಸೊ ಭಾಳ ಇಂಪಾರ್ಟೆಂಟಾಗಿ
ಕೊಯಿಲ್ಬರ್ಗ್ ರವರು ಸೂಚಿಸಿದಂತಹ ನೈತಿಕ ಅಭಿವೃದ್ಧಿಯ ಹಂತ ಯಾವುದು ಅಂತ ಹೇಳಿದರೆ ಸಾಮಾಜಿಕ ಒಪ್ಪಂದ ಅಂತ. ಸೊ ಈ ಸೋಷಿಯಲ್ ಕಾಂಟ್ರಾಕ್ಟ್ ಓರಿಯೆಂಟೇಷನ್ ಏನಿದೆ ಇದು ಅವರು ನೈತಿಕ ಅಭಿವೃದ್ಧಿಗೆ ಸೂಚಿಸಿದಂತಹ ಒಂದು ಹಂತ ಆಗುತ್ತೆ. ಇನ್ನು ಉಳಿದಂತೆ ಶಿಕ್ಷಕರು ತರಗತಿಯಲ್ಲಿನ ಶಿಕ್ಷಕರು ಗಂಡು ಮಕ್ಕಳಿಗೆ ಹೆಚ್ಚು ಗಮನವನ್ನು ಕೊಡುವುದು ಯಾವುದಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ. ಸೊ ಗಂಡು ಮಕ್ಕಳಿಗೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ತಿದ್ದಾರೆ ಅಂತ ಅಂದಾಗ ಅದನ್ನು ನಾವು ಏನಂತ ಕರಿತೀವಿ? ಲಿಂಗ ಪಕ್ಷಪಾತ, ಲಿಂಗ ಸ್ವಭಾವ ಗುರುತಿಸುವಿಕೆ, ಲಿಂಗ ಸಂಬಂಧಿತ ಅಂಶ, ಲಿಂಗ ಸ್ಥಿರತೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಇಂಪಾರ್ಟೆಂಟಾಗಿ ಗಮನಿಸಬೇಕು, ಅವರು ಹೆಚ್ಚಿಗೆ ಕಾನ್ಸಂಟ್ರೇಷನ್ ಮಾಡ್ತಿರ್ತಕ್ಕಂಥದ್ದು ಗಂಡು ಮಕ್ಕಳಿಗೆ ಅಂದಾಗ ಅಲ್ಲಿ ಲಿಂಗ ತಾರತಮ್ಯ ಮಾಡ್ತಿದ್ದಾರೆ ಅಥವಾ ಜೆಂಡರ್ ಬಯಾಸ್ ಅಂತ ಅಥವಾ ಲಿಂಗ ಪಕ್ಷಪಾತ ಅಂತ ನಾವು ಅದನ್ನು ನೇರವಾಗಿ ಹೇಳ್ಬೋದು. ಓಕೆ, ಹಾಗಾಗಿ ಉಳಿದ ಆಯ್ಕೆಗಳು ಏನು ನೋಡುವಂಥ ಅವಶ್ಯಕತೆ ಇಲ್ಲ. ಲಿಂಗ ಪಕ್ಷಪಾತ ಅಂದರೆ ಜೆಂಡರ್ ಬಯಾಸಿಸ್ ಅಂದರೆ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಅಸಮಾನ ವರ್ತನೆ, ಇದು ಇಲ್ಲಿ ಸ್ಪಷ್ಟವಾಗಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಏನು ನಾನು ಐಡೆಂಟಿಟಿ ಬಗ್ಗೆ ಹೇಳಿದೆ, ಎರಡನೇ ಆಯ್ಕೆ ಕೊಟ್ಟಿರೋದು ಐಡೆಂಟಿಟಿ, ಅದು ನಾನು ಹುಡುಗ ಹುಡುಗಿ ಅಂತಕ್ಕಂಥ ಅರಿವನ್ನು ಕೊಡುವಂಥದ್ದು. ಇನ್ನು ಪಾಠದಲ್ಲಿ ಲಿಂಗದ ಸಂಬಂಧಿತ ಅಂಶಗಳನ್ನು ಹೇಳ್ತಕ್ಕಂಥದ್ದು ಅಥವಾ ಲಿಂಗ ಬದಲಾಗುವುದಿಲ್ಲ ಅಂತಕ್ಕಂಥ ಅರಿವನ್ನು ಕೊಡುವಂಥದ್ದು, ಇದೆಲ್ಲವೂ ಕೂಡ ಬೇರೆ ಆಯ್ಕೆಗಳಲ್ಲಿರುವುದು. ಬಟ್ ಸರಿಯಾದ ಉತ್ತರ ಪಕ್ಷಪಾತ, ಜೆಂಡರ್ ಬಯಾಸಿಸ್. ಇದ್ರ ಮೇಲೆ ಕೂಡ ಒಂದು ಪ್ರಶ್ನೆಗಳು ಬಂದೇ ಬರುತ್ತೆ. ಜೊತೆಗೆ ಇನ್ಕ್ಲೂಸಿವ್ ಎಜುಕೇಷನ್ ಅಂದರೆ ಬಾಲಕ ಮತ್ತು ಬಾಲಕಿಯರು ಒಟ್ಟಿಗೆ ಶಾಲೆಗಳಲ್ಲಿ ಕಲಿತಕ್ಕಂತಹ ಒಂದು ಶಾಲೆಗಳ ಬಗ್ಗೆ ಕೂಡ ಪ್ರಶ್ನೆಗಳು ನಿಮಗೆ ಪರೀಕ್ಷೆಯಲ್ಲಿ ಬರ್ತವೆ, ಅದನ್ನು ಕೂಡ ನೀವು ನೆನಪಿಟ್ಕೋಬೇಕು. ಇನ್ನು ಲಿಂಗ ಸಾಮಾನ್ಯೀಕರಣ ಮತ್ತು ಲಿಂಗ ಪಾತ್ರ ಅನುಸರಣೆಯನ್ನು ಕಡಿಮೆ ಮಾಡುವ ಪರಿಣಾಮಕಾರಿ ತಂತ್ರ ಯಾವುದು? ಈ ಒಂದು ಆಗಲೇ ಹೇಳ್ದಂಗೆ ಈ ಲಿಂಗ ತಾರತಮ್ಯವನ್ನು ಕಡಿಮೆ ಮಾಡಬೇಕಂದ್ರೆ ಯಾವ ಒಂದು ಪರಿಣಾಮಕಾರಿ ತಂತ್ರವನ್ನು ಬಳಸ್ಕೋಬೇಕು ಅಂತ. ಸೊ ಆಪ್ಷನ್ಸನ್ನು ನೋಡ್ತಾ ಹೋಗ್ಬೋದು ನೀವು. ಲಿಂಗ ಪಕ್ಷಪಾತದ ಕುರಿತು ಚರ್ಚೆ, ನಿರ್ದಿಷ್ಟ ಲಿಂಗ ಪಾತ್ರ ಒತ್ತಿ ಹೇಳುವುದು, ಲಿಂಗ ಪ್ರತ್ಯೇಕ ಆಟವನ್ನು ಗುಂಪು ಮಾಡುವುದು ಅಥವಾ ಪ್ರತ್ಯೇಕ ಕುಳಿತುಕೊಳ್ಳುವ ವ್ಯವಸ್ಥೆಯನ್ನು ಮಾಡೋದು. ಸೊ ಇಲ್ಲಿ ನಾವು ತಾರತಮ್ಯವನ್ನು ಕಡಿಮೆ ಮಾಡಬೇಕು ಅಂತಂದರೆ, ಕಡಿಮೆ ಅಂದರೆ ಅದು ಲಿಂಗ ತಾರತಮ್ಯ ಮಾಡಬಾರ್ದು, ಎಲ್ಲರೂ ಒಂದೇ ಅನ್ನುವಂಥ ಭಾವನೆಯನ್ನು ಕೊಡಬೇಕು. ಬಟ್ ಇಲ್ಲಿ ಈ ಪಕ್ಷಪಾತವನ್ನು ಒತ್ತಿ ಹೇಳೋದು ಕಾರಣ ಅಲ್ಲ, ಜೊತೆಗೆ ಪ್ರತ್ಯೇಕವಾಗಿ ಆಟ ಗುಂಪು ಮಾಡೋದು ಆ್ಯಕ್ಚುಲಿ ನಾವು ಅದು ಮಾಡ್ತೀವಿ, ಬಾಯ್ಸ್ ಬೇರೆ ಗರ್ಲ್ಸ್ ಬೇರೆ ಆಟ ಆಡಿಸ್ತೀವಿ ಅಲ್ಲಿ, ಆದರೆ ಇದು ಕಡಿಮೆ ಮಾಡುವಂಥ ತಂತ್ರ ಅಲ್ಲ. ಇನ್ನು ಪ್ರತ್ಯೇಕವಾಗಿ ಕುಳಿತುಕೊಳ್ಳುವ ವ್ಯವಸ್ಥೆ ಇದೆಯಲ್ಲ, ಅದು ಈಗ ನಾವು ಮಾಡ್ತಾ ಇದ್ವಿ, ಬಟ್ ಅದು ಕೂಡ ಒಳ್ಳೆಯ ತಂತ್ರ ಅಲ್ಲ. ಬಟ್ ಅಲ್ಲಿ ಲಿಂಗ ಸಾಮಾನ್ಯೀಕರಣ ಮತ್ತು ಲಿಂಗ ಪಾತ್ರ ಅನುಸರಣೆಯನ್ನು ಕಡಿಮೆ ಮಾಡುವ ಪರಿಣಾಮಕಾರಿ ತಂತ್ರ ಅಂತ ಹೇಳಿದರೆ ಅದರ ಬಗ್ಗೆ ಕುರಿತು ಚರ್ಚೆಯನ್ನು ಮಾಡುವಂಥದ್ದು, ಡಿಸ್ಕಷನ್ ಮಾಡಬೇಕು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಮಕ್ಕಳಲ್ಲಿ ಜಾಗೃತಿ ಮೂಡಲಿಕ್ಕೆ ಅತ್ಯುತ್ತಮವಾದ ವಿಧಾನ ಒಂದು ಡಿಸ್ಕಷನ್ ಮಾಡುವಂಥದ್ದು. ಇನ್ನು ಉಳಿದಂಥ ಆಯ್ಕೆಗಳು ಮಕ್ಕಳಲ್ಲಿ ಲಿಂಗ ಭೇದವನ್ನು ಹೆಚ್ಚು ಮಾಡ್ತವೆ, ವಿಭಜನೆಯನ್ನು ಮೂಡಿಸ್ತವೆ ಅಂತಕ್ಕಂಥದ್ದು. ಹಾಗಾಗಿ ಈ ಲಿಂಗ ಸಾಮಾನ್ಯೀಕರಣ ಮಾಡಲಿಕ್ಕೆ ಮಕ್ಕಳಿಗೆ ಶಿಕ್ಷಕರಿಗೆ ಸಹಾಯ ಮಾಡುವಂಥ ಕೆಲವೊಂದು ಅಂಶಗಳು ರೋಲ್ ಪ್ಲೇ, ಡಿಸ್ಕಷನ್, ಕೋಆಪರೇಟಿವ್ ಆ್ಯಕ್ಟಿವಿಟೀಸ್. ಸೊ ಇವೆಲ್ಲವೂ ಕೂಡ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಇವು ಕೂಡ ನೀವು ನೆನಪಿಟ್ಕೊಂಡ್ರೆ ಪರೀಕ್ಷೆಗೆ ತುಂಬ ಅನುಕೂಲ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮಕ್ಕಳ ಕಲಿಕೆಯಲ್ಲಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಂಶಗಳ ಪ್ರಭಾವವನ್ನು ಒತ್ತಿ ಹೇಳಿದವರು ಯಾರು? ಸೊ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಂಶಗಳ ಒಂದು ಎಫೆಕ್ಟ್ ಆಗುತ್ತೆ ಅಂತ ಹೇಳಿದವರು ಯಾರು? ಸೊ ಆಪ್ಷನ್ಸನ್ನು ನೋಡ್ಬೋದು. ವರ್ತನವಾದಿಯಾಗಿರ್ತಕ್ಕಂಥ ಜಾನ್ ಬಿ ವ್ಯಾಟ್ಸನ್, ಮತ್ತು ಲೆವ್ ವೈಗೋಟ್ಸ್ಕಿ, ಇನ್ನು ಜೀನ್ ಪಿಯಾಜೆ, ಲಾರೆನ್ಸ್ ಕೊಯಿಲ್ಬರ್ಗ್. ಇದರಲ್ಲಿ ಯಾರು ಈ ಒಂದು ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಅಂಶಗಳು ಕಲಿಕೆಯಲ್ಲಿ ಪ್ರಭಾವ ಬೀರ್ತವೆ ಅಂತಕ್ಕಂಥದ್ದನ್ನು ಹೇಳಿದರು ಅಂದರೆ ಲೆವ್ ವೈಗೋಟ್ಸ್ಕಿ ಅವರು. ಅಂದರೆ ವೈಗೋಟ್ಸ್ಕಿರವರು ಹೇಳ್ತಾರೆ ಸಾಮಾಜಿಕ ಸಂವಹನ ಮತ್ತು ಸಾಂಸ್ಕೃತಿಕಗಳ ಪ್ರಭಾವವನ್ನು ನಾವು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಕರೆದಿದ್ರು. ಅದರಲ್ಲಿ ಸ್ಕಫೋಲ್ಡಿಂಗ್ ಕೂಡ ಬಹಳ ಮುಖ್ಯ ಅಂತ ಹೇಳಿದರು. ಸೊ ಅಲ್ಲಿ ಆಯ್ಕೆಯನ್ನು ನೋಡಿದಾಗ ನಾವು ಸ್ಕಫೋಲ್ಡಿಂಗ್ ಅಂದರೆ ಏನು ಅನ್ನೋದು ನಿಮಗೆ ಗೊತ್ತಾಗಬೇಕು. ಇನ್ನು ಇದಕ್ಕೆ ಸರಿಯಾದ ಉತ್ತರ ಬಂದು ವೈಗೋಟ್ಸ್ಕಿರವರು. ಅವರು ZPD ಅನ್ನು ಹೇಳಿದರು, ಅಂದರೆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟನ್ನು ಹೇಳಿದರು. ಇನ್ನು ವ್ಯಾಟ್ಸನ್ ಅವರು ವರ್ತನವಾದಿಗಳು ಅಭ್ಯಾಸದಿಂದ ಕಲಿಕೆಯಾಗುತ್ತೆ ಅಂತ ಹೇಳಿದರು. ಇನ್ನು ಪಿಯಾಜೆ ವೈಯಕ್ತಿಕ ಸಂರಚನಾವಾದವನ್ನು ಸ್ಕೀಮಾಗಳ ಬಗ್ಗೆ ಹೇಳಿದರು. ಕೊಯಿಲ್ಬರ್ಗ್ರವರು ನೈತಿಕ ಅಭಿವೃದ್ಧಿಯನ್ನು ಹೇಳ್ತಾರೆ. ಇಲ್ಲಿ ಪರೀಕ್ಷೆ ಬಗ್ಗೆ ನೀವು ಪಿಯಾಜೆ ಅವರು ಇಂಡಿವಿಜುವಲ್ ಕನ್ಸ್ಟ್ರಕ್ಟಿವಿಸಮ್ ಇರ್ಬೋದು, ವೈಗೋಟ್ಸ್ಕಿ ಅವರ ಸೋಷಿಯಲ್ ಕನ್ಸ್ಟ್ರಕ್ಟಿವಿಸಮ್ ಇರ್ಬೋದು, ಇದನ್ನು ಎರಡನ್ನೂ ಕೂಡ ಓದ್ಕೊಂಡ್ರೆ ಹೆಲ್ಪ್ಫುಲ್ ಆಗುತ್ತೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ನಾನು ಕೊಟ್ಟಂಥ ಆಯ್ಕೆಗಳಲ್ಲಿ ಕೂಡ ನೀವು ಕೆಲವೊಂದನ್ನು ಪರಿಗಣನೆ ಮಾಡಬೇಕಾಗತ್ತೆ. ನೈತಿಕ ಅಭಿವೃದ್ಧಿಯನ್ನು ಪ್ರತಿಪಾದನೆ ಮಾಡಿದವರು ಕೊಯಿಲ್ಬರ್ಗ್ರವರು,
ಸ್ಕೀಮಾ ಪರಿಚಯ ಮಾಡಿದ್ದು ಪಿಯಾಜೆ ಅವರು, ವೈಯಕ್ತಿಕ ಸಂರಚನಾವಾದ ಕೂಡ ಪಿಯಾಜೆ ಅವರು. ಈ ರೀತಿ ಏನು ಮಾಡಬೇಕು ಅಂದರೆ ನೀವು ನೋಟ್ಸನ್ನು ಮಾಡ್ಕೋಬೇಕು. ನೆಕ್ಸ್ಟು, ನಜ್ಮಾ 5 ವರ್ಷ ಪಜಲ್ ಆಡುವಾಗ, ನಜ್ಮಾಗೆ 5 ವರ್ಷ ಆಗಿದೆ, ಅವಳು ಪಜಲನ್ನು ಬಿಡಿಸುವಾಗ ತನ್ನಲ್ಲಿ ತಾನೇ ಮಾತನಾಡುತ್ತಾಳೆ. ಇದು ಏನನ್ನು ಕರೆಯಲಾಗುತ್ತೆ, ಇದನ್ನು ಏನಂತ ಕರೀತಾರೆ ಅಂತ. ಸೊ ಇದು ಪ್ರೈವೇಟ್ ಸ್ಪೀಚು, ಟಾಕ್ ಅಲೌಡು, ಸ್ಕಫೋಲ್ಡಿಂಗ್ ಅಥವಾ ಸ್ವಕೇಂದ್ರಿತ ಮಾತು, ಈಗೋ ಸೆಂಟ್ರಿಕ್ ಸ್ಪೀಚ್ ಅಂತ ಹೇಳ್ತಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಖಾಸಗಿ ಮಾತು. ಅಂದರೆ ಪಜಲನ್ನು ಬಿಡಿಸ್ಬೇಕಾದ್ರೆ ತಂತಾನೆ ಮಾತಾಡ್ಕೊಳ್ಳೋದು. ಈ ಪರೀಕ್ಷೆ ಬರೆಯುವಾಗ ಎಷ್ಟೋ ಜನ ವಿದ್ಯಾರ್ಥಿಗಳು ಅವರವರೇ ಗುಣಗ್ತಾ ಇರ್ತಾರೆ ಅಂತಾರಲ್ಲ, ಅವರವರೇ ಮಾತಾಡ್ಕೊತಾ ಇರ್ತಾರೆ, ಅದೇನೋ ಹಾಗೆ ಹೀಗೆ ಅಂತ. ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಖಾಸಗಿ ಮಾತು ಅಂತ ಕರಿತೀವಿ, ಪ್ರೈವೇಟ್ ಸ್ಪೀಚ್. ಇದು ವೈಗೋಟ್ಸ್ಕಿರ್ ಅವರು ಹೇಳ್ತಾರೆ, ಮಕ್ಕಳು ತಮ್ಮಲ್ಲಿ ತಾವೇ ಮಾತನಾಡಿ ಕೆಲಸ ಮುಂದುವರಿಸ್ತಕ್ಕಂಥದ್ದು ಇದು ಸ್ವನಿಯಂತ್ರಣ, ಸೆಲ್ಫ್ ರೆಗ್ಯುಲೇಷನ್ನ ಸಾಧನವಾಗಿದೆ ಅಂತ ಹೇಳ್ತಾರೆ. ಓಕೆ, ಸೊ ಅದನ್ನು ನಾವು ಅರ್ಥ ಮಾಡ್ಕೊಬೇಕು. ಸೊ ಸರಿಯಾದ ಉತ್ತರ ಬಂದು ಖಾಸಗಿ ಮಾತು. ಇನ್ನು ನಾನು ಆಗಲೇ ಉಳಿದಂಥ ಆಯ್ಕೆಗಳ ಬಗ್ಗೆ ನಿಮಗೆ ಹೇಳಬೇಕು ಅಂದರೆ, ಜೋರಾಗಿ ಹೇಳ್ತಕ್ಕಂಥದ್ದು, ಬೆಂಬಲ ನೀಡುವುದು, ಸ್ಕಾಫೋಲ್ಡಿಂಗ್ ಅಂದರೆ ಬೆಂಬಲ ನೀಡುವಂಥದ್ದು, ಅಥವಾ ಸ್ವಕೇಂದ್ರಿತ, ಈಗೋ ಸೆಂಟ್ರಿಕ್ ಅಂತ ಇದೆಯಲ್ಲ, ಅವುಗಳ ಬಗ್ಗೆ ವಿವರಣೆ ಕೊಡೋದಾದರೆ, ಸ್ಕಾಫೋಲ್ಡಿಂಗ್ ಅಂದರೆ ಏನು, ಶಿಕ್ಷಕರ ಸಹಾಯ ಅಂತ ಹೇಳ್ತೀವಿ. ಟಾಕ್ ಅಲೌಡ್ ಅಂದರೆ ಜೋರಾಗಿ ಓದುವಾಗ ಅಥವಾ ಪಾಠವನ್ನು ಹೊರಗೆ ಹೇಳುವಂಥದ್ದು. ಇನ್ನು ಈಗೋ ಸೆಂಟ್ರಿಕ್ ಸ್ಪೀಚ್ ಅಂತ ಹೇಳಿದ್ರೆ ಅದು ಪಿಯಾಜೆ ಅವರು ಹೇಳಿದಂತೆ ಇತರರ ಪ್ರತಿಕ್ರಿಯೆ ಗಮನಿಸದೆ ಮಾತನಾಡುವಂಥದ್ದು, ಬೇರೆಯವರನ್ನ ಗಮನದಲ್ಲಿ ಇಟ್ಕೊಳ್ಳದೇ ಸುಮ್ಮನೆ ಅದನ್ನು ಜೋರಾಗಿ ಹೇಳುವಂಥದ್ದಾಗುತ್ತೆ. ಸೊ ಇದು ಅದು ಒಂದು ರೀತಿಯಾದಂತಹ ಒಂದು ಮಾತುಗಳು. ಓಕೆ, ಸುಮ್ಮನೆ ಹೇಳೋದು ಜನರಲ್ ಆಗಿ, ಬಟ್ ಮತ್ತೊಬ್ಬರನ್ನ ಅದು ಕಾನ್ಸಂಟ್ರೇಷನ್ ಮಾಡೋದಿಲ್ಲ ಅವರು. ಇಲ್ಲಿ ಸರಿಯಾದ ಉತ್ತರ ಬಂದು ಪ್ರೈವೇಟ್ ಸ್ಪೀಚ್ ಅಥವಾ ಖಾಸಗಿ ಮಾತು ಅಂತ ನಾವು ಹೇಳ್ತೀವಿ. ವೈಗೋಟ್ಸ್ಕಿರ್ ಅವರ ಪ್ರಕಾರ ಪ್ರೈವೇಟ್ ಸ್ಪೀಚ್ ಅಂತರಂಗ ಚಿಂತನೆಯ ಮೂಲ ಹಂತ ಏನಿದೆಯಲ್ಲ ಅದ್ರ ಬಗ್ಗೆ ನೀವು ಇನ್ನಷ್ಟು ಅಭ್ಯಾಸವನ್ನು ಮಾಡಬೇಕು. ಇದು ಪರೀಕ್ಷಾ ದೃಷ್ಟಿಯಿಂದ ಹೆಲ್ಪ್ಫುಲ್ ಆಗುತ್ತೆ. ಸೊ ನೀವು ಯಾರಾದರೂ ಆ ರೀತಿ ಮಾತಾಡ್ತೀರಾ ಅಥವಾ ಏನಾದರೂ ಒಬ್ಬರೊಬ್ಬರೇ ಮಾತಾಡ್ಕೊತ ಅದನ್ನು ಬರಿತೀರಾ? ಸೊ ಅದನ್ನು ಕೂಡ ನೋಡಿ, ನಾವು ಎಷ್ಟೋ ಸರಿ ಆ ಥರ ಮಾಡಿರ್ತೀವಿ. ನೆಕ್ಸ್ಟು, ಮಕ್ಕಳ ಕಲಿಕೆಗೆ ಸೂಚನೆ ಮತ್ತು ಬೆಂಬಲ ನೀಡುವುದನ್ನು ಏನೆಂದು ಕರೆಯಲಾಗುತ್ತದೆ? ಅಂದರೆ ಈ ಸಪೋರ್ಟ್, ಕ್ಯೂಸ್ ಆ್ಯಂಡ್ ಸಪೋರ್ಟ್ ಟು ದ ಚಿಲ್ಡ್ರನ್ ಇನ್ ದೇರ್ ಲರ್ನಿಂಗ್ ಈಸ್ ಕಾಲ್ಡ್, ಏನಂತ ಕರೀತಾರೆ? ಆಯ್ಕೆಗಳು ಬಂದು ಬಲಪಡಿಸುವಿಕೆ, ರಿಇನ್ಫೋರ್ಸ್ಮೆಂಟ್, ಕಂಡೀಷನಿಂಗ್ ಅಭ್ಯಾಸ ಕಲಿಕೆ, ಮಾಡೆಲಿಂಗ್ ಮಾದರಿಯಾಗಿ ತೋರಿಸ್ತಕ್ಕಂಥದ್ದು, ಸ್ಕಾಫೋಲ್ಡಿಂಗ್ ಬೆಂಬಲ ನೀಡುವುದು. ಯಾವುದು? ಸೊ ಸರಿಯಾದ ಉತ್ತರ ಸ್ಕಾಫೋಲ್ಡಿಂಗ್ ಅಥವಾ ಬೆಂಬಲ ನೀಡತಕ್ಕಂಥದ್ದು. ಅಂದರೆ ಮಕ್ಕಳಿಗೆ ಹಂತ ಹಂತವಾಗಿ ಸಹಾಯವನ್ನು ನೀಡುವುದು, ಮಕ್ಕಳ ಸ್ವತಂತ್ರ ಕಲಿಕೆಗೆ ದಾರಿಯನ್ನು ಮಾಡಿಕೊಡೋದು ಇದರ ಮುಖ್ಯವಾದಂಥ ಉದ್ದೇಶ. ಸೊ ಬೆಂಬಲ ನೀಡುವುದು, ಕ್ಲೂ ಕೊಡೋದು, ಅವರಿಗೆ ಕಲಿಯೋದಕ್ಕೆ ಒಂಥರ ಹುರಿದುಂಬಿಸ್ತಕ್ಕಂಥದ್ದು ಅಂತ ಹೇಳ್ತೀವಲ್ಲ ಅದು. ಸಪೋರ್ಟ್ ಮಾಡುವಂಥದ್ದು, ಬೆಂಬಲ ನೀಡೋದು ಮತ್ತು ಅವರಿಗೆ ಸೂಚನೆಗಳನ್ನು ಕೊಡುವಂಥದ್ದು, ಅವೆಲ್ಲವೂ ಕೂಡ ಮಾಡುವಂಥ ಉದ್ದೇಶ ಏನಪ್ಪ ಅಂದರೆ ಮಕ್ಕಳಿಗೆ ನಾವು ಬೆಂಬಲ ನೀಡೋದು, ಪ್ರೋತ್ಸಾಹ ಕೊಡೋದು ಅಂತ ಹೇಳ್ತೀವಿ. ಅದನ್ನು ಸ್ಕಾಫೋಲ್ಡಿಂಗ್ ಅಂತ ಕೂಡ ಕರಿತೀವಿ. ಇನ್ನು ಕಂಡೀಷನಿಂಗ್ ಅಥವಾ ಅಭ್ಯಾಸ ಕಲಿಕೆ ಮಾದರಿಯಾಗಿ ಓದ್ತಕ್ಕಂಥದ್ದು, ರಿಇನ್ಫೋರ್ಸ್ಮೆಂಟ್ ಬಲಪಡಿಸ್ತಕ್ಕಂಥದ್ದು, ಅದೆಲ್ಲವನ್ನು ಕೂಡ ನಾವು ನೋಡ್ತೀವಿ. ಸ್ಕಿನ್ನರ್ ಹೇಳ್ತಾರೆ ಬಹುಮಾನದಿಂದ ಅಥವಾ ಶಿಕ್ಷೆಯಿಂದ ಕಲಿಕೆ ಆಗುತ್ತೆ ಅಂತ. ಓಕೆ, ಇನ್ನು ಅಭ್ಯಾಸದಿಂದ ಕಲಿಕೆ ಆಗುತ್ತೆ ಅಂತ ಪಾವ್ಲೋವ್ ಮತ್ತು ವ್ಯಾಟ್ಸನ್ ಅವರು ಹೇಳ್ತಾರೆ. ಇತರರನ್ನು ಅನುಸರಿಸಿ ಕಲಿಕೆ ಆಗುತ್ತೆ ಅಂತ ಬಂಡೂರಾರ್ ಅವರು ಹೇಳ್ತಾರೆ, ಮಾಡೆಲಿಂಗ್. ಸೊ ಅಂದರೆ ಸ್ಕಾಫೋಲ್ಡಿಂಗ್ ಅಥವಾ ZPD ಏನಿದೆಯಲ್ಲ ಅದರ ಬಗ್ಗೆ ನೀವು ಇನ್ನಷ್ಟು ಹೆಚ್ಚಿನದಾಗಿ ಅಭ್ಯಾಸವನ್ನು ಮಾಡಬೇಕು. ನೆಕ್ಸ್ಟ್, ವಿಚ್ ಬಿಹೇವಿಯರ್ ಶೋಸ್ ಕಾನ್ಸಂಟ್ರೇಟ್ ಆಪರೇಷನಲ್ ಸ್ಟೇಜ್ ಆಫ್ ಪಿಯಾಗೇಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಪಿಯಾಗೆರವರ ಈ ಒಂದು ಕಾನ್ಕ್ರೀಟ್ ಆಪರೇಷನಲ್ ಸ್ಟೇಜ್ ಅನ್ನೋ ವೈಶಿಷ್ಟ್ಯ ಯಾವುದು ಅಂತ ಕೇಳಿದ್ದಾರೆ. ಸೊ ಅದರ ವಿಶೇಷತೆ ಏನಪ್ಪ ಅಂತ ನೋಡೋದಾದರೆ ನಾವು ಸ್ಥಿರತೆ ಮತ್ತು ವರ್ಗ ಸೇರ್ಪಡೆ, ಕನ್ಸರ್ವೇಷನ್, ಕ್ಲಾಸ್ ಇನ್ಕ್ಲೂಷನ್ ಅಂತ ಹೇಳ್ತೀವಿ. ಸೊ ಅದು ಅವರ ಒಂದು ಪಿಯಾಗೆರವರ ಪ್ರಮುಖವಾದಂತಹ ಒಂದು ವಿಶೇಷತೆ, ಅವರು ಹೇಳಿದಂಥ ಒಂದು ಅಂಶಗಳಲ್ಲಿ ಕಂಡುಬರುವಂಥ ಒಂದು ವಿಶೇಷತೆ. ಇಲ್ಲಿ ಒಂದಷ್ಟು ನಿಮಗೆ ಈ ಪಿಯಾಜೆಯವರ ಒಂದು ಭೌತಿಕ ವಿಕಾಸದ ಸಿದ್ಧಾಂತಗಳ ಬಗ್ಗೆ ನಾವು ಮಾತಾಡಬೇಕಂದ್ರೆ, ಮೊದಲನೇದು ಸಂವೇದನಾ ಗತಿ ಹಂತ.
ಸೊ ಇದು ಸಂವೇದನಾಗತಿ ಹಂತ ಹುಟ್ಟಿನಿಂದ 2 ವರ್ಷದವರೆಗಿರುತ್ತೆ. ಕಾರ್ಯಪೂರ್ವ ಹಂತ 2 ರಿಂದ 7 ವರ್ಷದವರೆಗಿರುತ್ತೆ. ಹೀಗೇನವರು ಪ್ರಶ್ನೆ ಕೇಳಿದರೆ ಅದು ಮುಂದಿನ ಒಂದು ಹಂತ ಮೂರ್ತ ಕಾರ್ಯಗಳ ಹಂತ. ಸೊ ಅಲ್ಲಿ ಅವರು ಕೇಳಿರುವಂಥದ್ದು ಇದೇನೆ, ಕಾನ್ಸಂಟ್ರೇಟ್ ಆಪರೇಷನಲ್ ಪೀರಿಯಡ್ ಅಂತ ಇದೆ. ಅಂದರೆ ಮೂರ್ತ ಕಾರ್ಯಗಳ ಹಂತ ಒಂದು ಬಂದು ನಮಗೆ 7 ವರ್ಷದಿಂದ 11 ವರ್ಷದವರೆಗೆ ಈ ಒಂದು ಹಂತ ಇರುತ್ತೆ. ನೆಕ್ಸ್ಟ್ ಬಂದು ಔಪಚಾರಿಕ ಕಾರ್ಯಗಳ ಹಂತ 11 ವರ್ಷಕ್ಕೆ ಮೇಲ್ಪಟ್ಟು ಮಕ್ಕಳಲ್ಲಿ ಆ ಒಂದು ಹಂತ ಬರುತ್ತೆ. ಇದೆಲ್ಲವೂ ಕೂಡ ಬೌದ್ಧಿಕ ವಿಕಾಸವನ್ನು ಸೂಚಿಸುವಂತಹ ಹಂತಗಳು. ಅದರಲ್ಲಿ ಪ್ರಮುಖವಾಗಿ ಇವರು ಹೇಳ್ತಾರೆ ಸ್ಕೀಮಾ ಬಗ್ಗೆ ಬಹಳಷ್ಟು ಕಲ್ಪನೆಯನ್ನು ಕೊಡ್ತಾರೆ. ಸ್ಕೀಮಾ ಮತ್ತು ಹೊಂದಾಣಿಕೆ ಇವೆರಡೂ ಕೂಡ ಬಹಳಷ್ಟು ಮಕ್ಕಳಲ್ಲಿ ಪ್ರಾರಂಭವಾಗುತ್ತೆ. ಸ್ಕೀಮಾ ಅಂದರೆ ತಾಯಿ ಸ್ಪರ್ಶ ಮಾಡಿದಾಗ ಮಗು ನಗುವಂಥದ್ದು, ಅದರ ಪ್ರತಿಕ್ರಿಯೆ. ಅಂದರೆ ತಾಯಿ ಯಾರು ಅನ್ನೋದು ಅದಕ್ಕೆ ಮೊದಲೇ ಒಂದು ಭಾವನೆ ಇರುತ್ತಲ್ಲ, ಅದನ್ನು ಸ್ಕೀಮಾ ಅಂತ ಕರೆದಿದ್ದಾರೆ. ಹಾಲುಣಿಸುವಂಥ ಬಾಟಲ್ನ ತೊಟ್ಟನ್ನು ಬಾಯಿ ಹತ್ರ ಇಟ್ಟಾಗ ಮಗು ಬಾಯಿಯನ್ನು ಓಪನ್ ಮಾಡುತ್ತೆ. ಸೊ ಇದು ಒಂದು ಮಗುವಿನಲ್ಲಿರ್ತಕ್ಕಂಥ ಸ್ಕೀಮಾ ಮತ್ತು ಹೊಂದಾಣಿಕೆ ಇದೆಲ್ಲವನ್ನು ಕೂಡ ಅವರಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ನೆಕ್ಸ್ಟು ಇಲ್ಲಿರುವಂಥ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತಂದರೆ ಈ ಮೂರ್ತ ಕಾರ್ಯಗಳ ಹಂತದ ಬಗ್ಗೆ ಅವರು ಹೇಳಿದ್ದಾರೆ. ಅಂದರೆ ಈ ಏನು ಆ ಒಂದು 7 ರಿಂದ 11 ವರ್ಷದವರೆಗೆ ಏನು ಕೇಳಿದ್ದಾರೆ ಅಲ್ಲಿ ಯಾವ ಒಂದು ಡೆವಲಪ್ಮೆಂಟ್ ಆಗುತ್ತೆ ಅಂತ. ಅಲ್ಲಿ ಏನಾಗುತ್ತಪ್ಪ ಅಂದರೆ ಸ್ಥಿರತೆ ಮತ್ತು ವರ್ಗ ಸೇರ್ಪಡೆಯಾಗುತ್ತೆ ಅಂತಕ್ಕಂಥದ್ದು. ಮಕ್ಕಳಲ್ಲಿ ಸ್ಥಿರತೆ ಮತ್ತು ವರ್ಗ ಸೇರ್ಪಡೆಯಾಗುತ್ತೆ, ಇದು ಭಾಳ ಮುಖ್ಯವಾದಂಥದ್ದು. ಸೊ ಪಿಯಾಜೆ ಅವರ ಬಗ್ಗೆ ಇನ್ನಷ್ಟು ಅಭ್ಯಾಸವನ್ನು ಮಾಡಿ ಅಂತ ಹೇಳ್ತಾ, ನೆಕ್ಸ್ಟು ಇದ್ರ ಬಗ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವಾಗಲೂ ಹೆಚ್ಚಿಗೆ ಪ್ರಶ್ನೆಗಳು ಬಂದೇ ಬರುತ್ತೆ. ಇನ್ನು ಪಿಯಾಗೆ ಅವರ ಕಲ್ಪನೆಯೊಂದೇನು ಅಂತ ಕೇಳಿದ್ದಾರೆ. ಅಂದರೆ ವಾಟ್ ಈಸ್ ಪಿಯಾಜೆಸ್ ಕನ್ಸ್ಟ್ರಕ್ಷನ್, ಅಂದರೆ ಕನ್ಸ್ಟ್ರಕ್ಟ್ ಅಂತ ಕೇಳಿದ್ದಾರೆ. ಅದರ ಒಂದು ಕಲ್ಪನೆ ಏನು ಅಂತ. ಸೊ ನಾನಾಗಲೇ ನಿಮಗೆ ಹೇಳಿದೆ, ಜ್ಞಾನ ಕಟ್ಟಡ ಅಥವಾ ಸ್ಕೀಮಾ ಅಂತ ಹೇಳ್ತಾರೆ ಇದಕ್ಕೆ. ಪಿಯಾಜೆ ಅವರು ಪ್ರಮುಖವಾಗಿ ಏನನ್ನು ಪ್ರತಿಪಾದನೆ ಮಾಡ್ತಾರೆ ಅಂತ ಹೇಳಿದ್ರೆ ಸ್ಕೀಮಾ ಅಂತಕ್ಕಂಥದ್ದು. ನಾನು ಒಂದು ತಾಯಿ ಎಕ್ಸಾಂಪಲ್ ಕೊಟ್ಟೆ. ಆ ಸ್ಕೀಮಾ ಅಂತ ಹೇಳಿ ಅವರು ಆ ಒಂದು ಅಂಶವನ್ನು ಹೆಚ್ಚಿಗೆ ಒಂದು ಕಲ್ಪನೆಯನ್ನು ಪ್ರತಿಪಾದನೆಯನ್ನು ಮಾಡ್ತಾರೆ. ಅಂದರೆ ಸ್ಕೀಮಾ ಮತ್ತು ಹೊಂದಾಣಿಕೆ, ಅಡಾಪ್ಟೇಷನ್ ಮತ್ತು ಸ್ಕೀಮಾ ಅಂತ ಏನು ಕರಿತೀವಿ ಅವುಗಳನ್ನೇ ಅವರು ಹೆಚ್ಚಿಗೆ ಹೊಂದಾಣಿಕೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಇನ್ನು ಇಲ್ಲಿ ಉಳಿದಂಥ ಆಯ್ಕೆಗಳನ್ನು ಯಾರ್ಯಾರು ಮಾಡಿದ್ದಾರೆ ಅಂತ ನೋಡೋದಾದರೆ ನಾವು ಈ ಎರಡನೇದು ವೀಕ್ಷಣಾತ್ಮಕ ಕಲಿಕೆ, ಅಭ್ಯಾಸ ಕಲಿಕೆ ಮತ್ತು ಬಲಪಡಿಸುವಿಕೆ ಏನಿದೆಯಲ್ಲ, ಆ ವೀಕ್ಷಣಾ ಕಲಿಕೆಯನ್ನು ಬಂಡೂರರವರು, ಹಾಗೆ ಕಂಡೀಷನಲ್ ಪಾವ್ಲೋ ಮತ್ತು ವ್ಯಾಟ್ಸನ್ ಅವರು. ಇನ್ನು ಕೊನೆಯದು ರೀಇನ್ಫೋರ್ಸ್ಮೆಂಟ್ ಅಥವಾ ಬಲಪಡಿಸುವಿಕೆ ಅಂತ ನಾವೇನು ಹೇಳ್ತೀವಿ ಅದನ್ನು ಸ್ಕಿನ್ನರ್ ಅವರು ಹೇಳ್ತಾರೆ. ಅಂದರೆ ಬಹುಮಾನ ಮತ್ತು ಶಿಕ್ಷೆಯನ್ನು ಕೊಡೋದ್ರ ಮೂಲಕ ಮಕ್ಕಳಲ್ಲಿ ಕಲಿಕೆಯನ್ನು ಹೆಚ್ಚಿಗೆ ಮಾಡ್ಬೋದು ಅಂತಕ್ಕಂಥ ಒಂದು ವಾದವನ್ನು ಸ್ಕಿನ್ನರ್ ಅವರು ಮಾಡಿರ್ತಾರೆ. ಬಟ್ ಪಿಯಾಜೆ ಅವರು ಕಾನ್ಸಂಟ್ರೇಷನ್ ಮಾಡಿದ್ದು ಸ್ಕೀಮಾ ಬಗ್ಗೆ. ನೆಕ್ಸ್ಟು ಮೌಲ್ಯಮಾಪನದ ಮುಖ್ಯ ಉದ್ದೇಶ ಏನು? ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಅಸೆಸ್ಮೆಂಟಿನ ಪ್ರಮುಖ ಉದ್ದೇಶ ಏನು? ವಿದ್ಯಾರ್ಥಿಗಳನ್ನು ಶ್ರೇಣಿಗೊಳಿಸುವುದು, ರ್ಯಾಂಕಿಂಗ್ ಆಫ್ ದ ಸ್ಟೂಡೆಂಟ್ಸ್, ಸ್ಪಷ್ಟತೆ ಮತ್ತು ಅಸ್ಪಷ್ಟತೆಯನ್ನು ತಿಳಿಯುವುದು. ನೆಕ್ಸ್ಟ್ ಬಂದು ಲೇಬಲ್ ಮಾಡ್ತಕ್ಕಂಥದ್ದು, ಉತ್ತೀರ್ಣ ಮತ್ತು ಅನುತ್ತೀರ್ಣ ಮಾಡುವುದಕ್ಕೆ ತೀರ್ಮಾನ ಮಾಡುವಂಥದ್ದು. ಸೊ ಯಾವುದು ಎಲ್ಲವೂ ಸರಿ ಅಂತ ಅನಿಸುತ್ತಲ್ವ? ಬಟ್ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಸ್ಪಷ್ಟತೆ ಮತ್ತು ಅಸ್ಪಷ್ಟತೆಯನ್ನು ತಿಳಿಯುವಂಥದ್ದು. ಹಾಗಾಗಿ ಮುಖ್ಯವಾಗಿ ಶಿಕ್ಷಕರು ಮೌಲ್ಯಮಾಪನ ಮಾಡಿದ ಮೇಲೆ ಮಕ್ಕಳ ಜೊತೆ ನಾವು ಚರ್ಚೆ ಮಾಡಬೇಕು. ಏನು ಅವನಿಗೆ ಬಿಡು 20ಕ್ಕೆ ನಾವು LBA ಎಕ್ಸಾಮ್ ತೊಗೊಂಡ್ಬಿಟ್ಟಿದ್ದೀವಿ, 20ಕ್ಕೆ 15 10 ಬಂದುಬಿಟ್ಟಿದೆ, B+ ಚೆನ್ನಾಗಿದೆ ತೊಂದರೆ ಇಲ್ಲ ಅಂತ ನಾವು ಅದನ್ನು ಹಾಗೆ ಪೇಪರ್ನ ಒಂದು ಕಡೆ ಇಡೋಂಗಿಲ್ಲ. ಏನು ಮಾಡಬೇಕು? ಮಕ್ಕಳು ಯಾವುದರಲ್ಲಿ ಸ್ಪಷ್ಟತೆಯನ್ನು ಹೊಂದಿದ್ದಾರೆ, ಯಾವುದರಲ್ಲಿ ಅಸ್ಪಷ್ಟತೆಯನ್ನು ಹೊಂದಿದ್ದಾರೆ ಅದನ್ನು ತಿಳ್ಕೊಂಡು ಅವ್ರ ಜೊತೆ ಡಿಸ್ಕಷನ್ ಮಾಡಿ ಆ ಸ್ಪಷ್ಟತೆಯನ್ನಾಗಿ ಮಾಡಬೇಕು. ಎಸ್, ಮೌಲ್ಯಮಾಪನ ಮಕ್ಕಳಿಗೆ ಕಲಿಕೆಯಲ್ಲಿರ್ತಕ್ಕಂಥ ಬಲ ಮತ್ತು ದುರ್ಬಲಗಳ ಅಂಶಗಳನ್ನು ತಿಳಿತಕ್ಕಂಥದ್ದು. ಇನ್ನು ರ್ಯಾಂಕಿಂಗ್ ಅಥವಾ ಪಾಸ್ ಫೇಲು ಕೊಡ್ತಕ್ಕಂಥದ್ದು, ಲೇಬಲ್ ಮಾಡ್ತಕ್ಕಂಥದ್ದು ಶಿಕ್ಷಕರ ನಿರ್ಧಾರ, ಆದರೆ ಕಲಿಕೆಯ ಗುರಿ ಸಾಧನೆಗೆ ಅದು ಸಹಾಯ ಮಾಡೋದಿಲ್ಲ. ಹಾಗಾಗಿ ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ನಾಟ್ ಈಕ್ವಲ್ ಟು ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ ಅದು ಬರೀ ಪರೀಕ್ಷೆಯನ್ನು ಮಾಡ್ತಕ್ಕಂಥದ್ದು ಮಕ್ಕಳನ್ನು ತೇರ್ಗಡೆ ಮಾಡೋದಕ್ಕಷ್ಟೇ ಅಲ್ಲ, ಅವರಲ್ಲಿರ್ತಕ್ಕಂತಹ ಸ್ಪಷ್ಟತೆ ಮತ್ತು ಅಸ್ಪಷ್ಟತೆಯನ್ನು ತಿಳ್ಕೊಡೋದಕ್ಕೆ ಅಂತಕ್ಕಂಥದ್ದು ಭಾಳ ಮುಖ್ಯ. ಇನ್ನು ಬುದ್ಧಿಮತ್ತೆ ಕುರಿತು ಸರಿಯಾದ ಹೇಳಿಕೆ, ಇಂಟೆಲಿಜೆನ್ಸ್ ಬಗ್ಗೆ, ಸ್ಥಿರ ಸಾಮರ್ಥ್ಯ, ಫಿಕ್ಸ್ಡ್ ಎಬಿಲಿಟಿ, ಪರೀಕ್ಷೆಯಿಂದ ಮಾತ್ರ ಅಳೆಯಲಾಗುತ್ತೆ, ಒಂದು ಅಂಶ ಮಾತ್ರ,
ಬಹುಮಟ್ಟದ ಸಾಮರ್ಥ್ಯಗಳು. ಸರಿಯಾದ ಉತ್ತರ ಏನಪ್ಪ ಅಂದರೆ ಮಲ್ಟಿ ಡೈಮೆನ್ಷನಲ್ ಅಬಿಲಿಟೀಸ್ ಅಂತ ಕರಿತೀವಿ. ಅದನ್ನು ಇಂಟೆಲಿಜೆನ್ಸ್ ಅಥವಾ ಬುದ್ಧಿಶಕ್ತಿ ಅಂತ ನಾವು ಹೇಳ್ಬೋದು. ಅಂದರೆ ಬುದ್ಧಿಶಕ್ತಿ ಅಂತಕ್ಕಂಥದ್ದು ಬುದ್ಧಿ ಮತ್ತು ಬಹುಮಟ್ಟದ್ದು, ಮಲ್ಟಿಪಲ್ ಇಂಟೆಲಿಜೆನ್ಸ್. ಓಕೆ, ಇದು ಸ್ಥಿರವಾಗಿಲ್ಲ, ಅಭಿವೃದ್ಧಿ ಆಗುತ್ತೆ. ಜೊತೆಗೆ ಪರೀಕ್ಷೆಗಳ ಮೂಲಕ ಮಾತ್ರ ಇದನ್ನು ಅಳೆಯಲಾಗುವುದಿಲ್ಲ. ಎಲ್ಲವನ್ನು ಕೂಡ ನಾವು ಪರೀಕ್ಷೆಯಲ್ಲಿ ಅಳತೆ ಮಾಡೋಕ್ಕಾಗಲ್ಲ. ಪರೀಕ್ಷೆಯಲ್ಲಿ ಮಾತ್ರ ಅಳಿಬೋದು ಅಂತ ಹೇಳ್ಕೊಟ್ಟಿದ್ದಾರಲ್ಲ, ಅದು ಅಲ್ಲ. ಇನ್ನು ಒಂದೇ ಫ್ಯಾಕ್ಟರ್ ಅಂತ ಕೂಡ ನಾವು ಹೇಳಲಿಕ್ಕಾಗಲ್ಲ. ಸೊ ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ ಬುದ್ಧಿಶಕ್ತಿ ಸಿದ್ಧಾಂತಗಳನ್ನು ಓದೋದು ಪರೀಕ್ಷೆಗೆ ಹೆಲ್ಪ್ಫುಲ್ ಆಗುತ್ತೆ. ಮುಂದಿನ ಪ್ರಶ್ನೆ, ರೂಹಿ ಅನೇಕ ಹೊಸ ಪರಿಹಾರಗಳನ್ನು ನೀಡುತ್ತಾಳೆ, ಆಕೆ ಯಾರು? ಅಂದರೆ ಸೃಜನಶೀಲ ಚಿಂತಕಿ, ಏಕಮಟ್ಟದ ಚಿಂತಕಿ, ಗಟ್ಟಿಯಾದ ಚಿಂತಕಿ, ಸ್ವಕೇಂದ್ರಿತ ಚಿಂತಕಿ, ಯಾವುದು? ಹೊಸ ಪರಿಹಾರಗಳನ್ನು, ಅನೇಕ ಹೊಸ ಪರಿಹಾರಗಳನ್ನು ಕೊಡ್ತಾಳಂತ. ಹಾಗಾಗಿ ಆಕೆಯನ್ನು ನಾವೇನಂತ ಕರಿಬೋದು ಅಂತ ಹೇಳಿದ್ರೆ, ಸೊ ಕ್ರಿಯೇಟಿವ್ ಥಿಂಕರ್ ಅಥವಾ ಸೃಜನಶೀಲ ಚಿಂತಕಿ ಅಂತ ಕರಿಬೋದು. ಅಂದರೆ ಹೊಸ ವೈವಿಧ್ಯಮಯ ಪರಿಹಾರಗಳನ್ನು ಕೊಡುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಅವ್ರನ್ನ ಕ್ರಿಯೇಟಿವ್ ಅಂತೇಳಿ ನಾವಲ್ಲಿ ಕೊಡ್ತೀವಿ. ಇನ್ನು ಹಿಂದುಳಿದ ಮಕ್ಕಳು ಕಡಿಮೆ ಭಾಗವಹಿಸಿದರೆ ಶಿಕ್ಷಕನು ಏನು ಮಾಡಬೇಕು? ಸೊ ನೋಡಿ, ಅಲ್ಲಿ ಸ್ವಲ್ಪ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥವರು ಪಾರ್ಟಿಸಿಪೇಷನ್ ಕಡಿಮೆ ಆಗಿರ್ತದೆ. ಆವಾಗ ಶಿಕ್ಷಕರು ಏನು ಮಾಡಬೇಕು? ಅವರಿಗೆ ಹಿಂತೆಗೆದುಕೊಳ್ಳಲಿಕ್ಕೆ ಹೇಳ್ತೀರಿ, ಅಥವಾ ಹಾಗೆ ಒಪ್ಪಿಕೊಳ್ಳುವುದು, ನಿರೀಕ್ಷೆಗಳನ್ನು ಕಡಿಮೆ ಮಾಡುವುದು, ಪ್ರತಿಬಿಂಬಿಸಿ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸುವುದು. ಅಂದರೆ ರಿಫ್ಲೆಕ್ಟ್ ಆ್ಯಂಡ್ ಇಂಪ್ರೂವ್ ದ ಇನ್ವಾಲ್ವ್ಮೆಂಟ್ ಅಂತ ಇದೆ. ಸೊ ಇದೀಗ ನಿಮಗೆ ಓದಿದ ತಕ್ಷಣ ಇಂಥ ಪ್ರಶ್ನೆಗಳಿಗೆ ಯಾವುದೇ ಚಿಂತೆ ಇಲ್ದಂಗೆ 4ನೇ ಆಪ್ಷನನ್ನು ಆಯ್ಕೆ ಮಾಡ್ಕೊಂಡ್ಬಿಡ್ತೀರ. ಪ್ರಶ್ನೆ ಓದುವಾಗಲೇ ನಿಮಗೆ ಗೊತ್ತಾಗುತ್ತೆ. ನಾವೇನು ಮಾಡಬೇಕು? ಮಕ್ಕಳನ್ನು ಪಾಲ್ಗೊಳ್ಳುವಿಕೆಯನ್ನು ಹುರಿದುಂಬಿಸಿ ಹೆಚ್ಚಿಗೆ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಜೊತೆಗೆ ಪ್ರತಿಯೊಬ್ಬರಿಗೂ ಸಮಾನ ಅವಕಾಶ ಕೊಡಬೇಕು. ವಾಪಸ್ ತಗೊಳ್ಳಿ, ಕಡಿಮೆ ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅನ್ನೋದಾಗಿರ್ಬೋದು, ಇವೆಲ್ಲವನ್ನು ನಾವು ತಪ್ಪು ಅಂತ ಹೇಳ್ತೀವಿ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಸಮಾವೇಶಿತ ತರಗತಿಯಲ್ಲಿ ಇನ್ಕ್ಲೂಸಿವ್ ಕ್ಲಾಸ್ ರೂಮ್ ಅಂತಂದರೆ ಎಲ್ಲ ಟೀಚರ್ ಶುಡ್ ಪ್ರಿಪೇರ್, ಶಿಕ್ಷಕನು ಏನು ಮಾಡಬೇಕು ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಒಂದು ಇನ್ಕ್ಲೂಸಿವ್ ಕ್ಲಾಸ್ ರೂಮಲ್ಲಿ ಶಿಕ್ಷಕರು ಯಾವ ರೀತಿ ಇರಬೇಕು ಅಂತಕ್ಕಂಥದ್ದು. ವೈಯಕ್ತಿಕ ಶಿಕ್ಷಣ ಸಂಯೋಜನೆ ಮಾಡಬಾರದು, ಕೆಲವೊಮ್ಮೆ ಮಾತ್ರ ಮಾಡಬೇಕು, ಸಕ್ರಿಯವಾಗಿ ಮಾಡುವುದು ಮತ್ತು ತಡೆಯುವುದು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಏನು ಅಂತ, ಇನ್ಕ್ಲೂಸಿವ್ ಕ್ಲಾಸ್ ರೂಮ್ನಲ್ಲಿ ಶಿಕ್ಷಕರು ಯಾವ ರೀತಿಯಾಗಿ ಮಾಡಬೇಕಂದ್ರೆ ಸಕ್ರಿಯವಾಗಿ ಪಾಠವನ್ನು ಮಾಡಬೇಕಾಗುತ್ತೆ. ಆ್ಯಕ್ಟಿವ್ಲಿ ಪ್ರಿಪೇರ್ ಆಗಿ ಅವರು ತರಗತಿಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಅಂದರೆ ಮಕ್ಕಳ ವಿಶಿಷ್ಟತೆಗೆ ತಕ್ಕಂತೆ ಇಂಡಿವಿಜುವಲೈಸೇಷನ್ ಎಜುಕೇಷನ್ ಪ್ಲ್ಯಾನ್ನ ಮಾಡ್ಕೋಬೇಕಾಗತ್ತೆ. ಕೆಲವೊಂದು ಮಕ್ಕಳು ತುಂಬ ದಡ್ಡರಿರ್ತಾರೆ, ಕೆಲವೊಬ್ಬರು ಬುದ್ಧಿವಂತರಿರ್ತಾರೆ, ಕೆಲವರು ಆವ್ರೇಜ್ ಇರ್ತಾರೆ. ಸೊ ಈ ರೀತಿಯಾಗಿ ಎಲ್ಲ ಮಕ್ಕಳು ಒಂದೇ ಕಡೆ ಅಭ್ಯಾಸ ಮಾಡೋದ್ರಿಂದ ಅವರಿಗೆ ನಾವು ವಿವಿಧ ರೀತಿಯಲ್ಲಿ ವಿಶಿಷ್ಟವಾಗಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಮಾಡೋದು ಶಿಕ್ಷಕರ ಜವಾಬ್ದಾರಿ. ಇನ್ನು ಡಿಸ್ಲೆಕ್ಸಿಯಾದ ಮುಖ್ಯ ಕಾರಣ ಏನು ಅಂತ ಹೇಳಿದರೆ ಓದೋದು. ನಿಮಗೆಲ್ಲ ಗೊತ್ತಿದೆ ಡಿಸ್ಲೆಕ್ಸಿಯಾ ಅಂತಕ್ಕಂಥದ್ದು ಓದುವಿಕೆಗೆ ಸಂಬಂಧಪಟ್ಟಂತೆ ಸಮಸ್ಯೆ, ಸರಾಗವಾಗಿ ಓದಲು ಅಸಮರ್ಥತೆ. ಆಪ್ಷನ್ 3ನಲ್ಲಿ ಆ ಉತ್ತರವನ್ನು ನಾವು ನೋಡ್ತಾ ಇದ್ದೀವಿ. ಇದು ಗಮನದ ಕೊರತೆ, ವಿಭಿನ್ನ ಚಿಂತನೆ, ಪುನರಾವರ್ತಿತ ಕ್ರಿಯೆಗಳು ಇವು ಬರೋದಿಲ್ಲ. ಬದಲಾಗಿ ಡಿಸ್ಲೆಕ್ಸಿಯಾ ಅಂತ ಹೇಳಿದರೆ ಸರಾಗವಾಗಿ ಓದೋದಕ್ಕೆ ಬರೋದಿಲ್ಲ ಅಂತಕ್ಕಂಥದ್ದು. ಸೊ ಪುನರಾವರ್ತಿತ ಕ್ರಿಯೆಗಳನ್ನು ನಾವು ಆಟಿಸಮ್ ಅಂತೇಳಿ ಕರಿತೀವಿ. ಇನ್ನು RTE 2019 ಇದರ ಒಂದು ಕಾಯ್ದೆ ಪ್ರಕಾರ ಸಮಾವೇಶಿತ ಶಿಕ್ಷಣ ಅಥವಾ ಇನ್ಕ್ಲೂಸಿವ್ ಎಜುಕೇಷನ್ ಯಾವ ದೃಷ್ಟಿಕೋನದ ಮೇಲೆ ಆಧಾರಿತವಾಗಿದೆ? ಸೊ ಯಾವ ದೃಷ್ಟಿಕೋನದ ಮೇಲೆ ಆಧಾರಿತವಾಗಿದೆ? ವರ್ತನಾಶಾಸ್ತ್ರ, ಅಂಗವಿಕಲತೆ, ಅಂಗವಿಕಲರಿಗೆ ಕರುಣೆ, ಹಕ್ಕು ಆಧಾರಿತ ಮಾನವೀಯ, ಕೌಶಲ್ಯ ಆಧಾರಿತ ಮಾತ್ರ ಅಂತ ಕೊಟ್ಟಿದ್ದಾರೆ. ಸೊ 2009ರ RTE ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಹಕ್ಕು ಆಧಾರಿತ ಮಾನವೀಯ ಅಂದರೆ ರೈಟ್ಸ್ ಬೇಸಿಸ್ ಎಜುಕೇಷನನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಅದು ಒತ್ತಿ ಹೇಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ನೆನಪಿಟ್ಕೊಳ್ಳಿ, 2009ರ ಒಂದು RTE ಕಾಯ್ದೆ ಹೇಳ್ತಕ್ಕಂಥದ್ದು. ಇನ್ನು ಸಂರಚನಾತ್ಮಕ ದೃಷ್ಟಿಯಿಂದ ಕಲಿಕೆ ಅಂದರೆ ಪಾಠಕಟ್ಟು ಅಂದರೆ ಮೆಮೊರೈಸೇಷನ್ ಮಾಡ್ತಕ್ಕಂಥದ್ದು, ಅಂದರೆ ಗಟ್ಟಿ ಪಾಠ ಮಾಡೋದು ಅಂತ ಹೇಳ್ತೀವಿ ನಾವು, ಅಂದರೆ ಬಾಯ್ಪಾಠ ಮಾಡೋದು ಅಂತ ಹೇಳ್ತೀವಿ ಅದು. ಇನ್ನು ರೀಇನ್ಫೋರ್ಸ್ಮೆಂಟ್ ಅಥವಾ ಬಲಪಡಿಸುವಿಕೆ, ಅಭ್ಯಾಸ ಕಲಿಕೆ, ಅರ್ಥ ನಿರ್ಮಾಣ ಪ್ರಕ್ರಿಯೆ.
ಮೀನಿಂಗ್ ಮೇಕಿಂಗ್ ಪ್ರೋಸೆಸ್ ಅಂತ ಹೇಳ್ತೀವಿ. ಅಂದರೆ ಏನು ಸಂರಚನಾತ್ಮಕ ದೃಷ್ಟಿಯಿಂದ ಕಲಿಕೆ ಅಂತ ಹೇಳಿದರೆ ಏನಂತ ಕರಿತೀವಿ. ಸೊ ಅದು ಸಂರಚನಾತ್ಮಕ ದೃಷ್ಟಿ ಕಲಿಕೆ ಅಂತ ಹೇಳಿದರೆ ಆಯ್ಕೆ 4ರಲ್ಲಿ ಏನಿದೆಯಲ್ಲ ಅರ್ಥ ನಿರ್ಮಾಣ ಪ್ರಕ್ರಿಯೆ, ಮೀನಿಂಗ್ ಮೇಕಿಂಗ್ ಪ್ರೋಸೆಸ್ ಅಂತ ಹೇಳ್ತೀವಲ್ಲ, ಅದನ್ನು ನಾವು ಸಂರಚನಾತ್ಮಕ ದೃಷ್ಟಿಯಿಂದ ಕಲಿಯುವಂಥದ್ದು. ಹೀಗೆ ಕಲಿಯೋದ್ರಿಂದ ಮಕ್ಕಳಲ್ಲಿ ಅದು ತರಗತಿಯ ಕೋಣೆಯಿಂದ ಹೊರಗೂ ಕೂಡ ಬಳಕೆ ಆಗುವಂಥದ್ದು ಮತ್ತು ಬಹಳ ದಿನಗಳವರೆಗೆ ನೆನಪಿಡೋದಕ್ಕೂ ಕೂಡ ಸಹಾಯವನ್ನು ಮಾಡುತ್ತೆ. ಮೀನಿಂಗ್ಫುಲ್ ಲರ್ನಿಂಗ್ ಅಂತಲೂ ಹೇಳ್ಬೋದು. ಇನ್ನು ಮಕ್ಕಳ ಸರಳ ತತ್ವಗಳನ್ನು ಏನು ಮಾಡಬೇಕು ಅಂತ. ಸೊ ಮಕ್ಕಳ ಸರಳ ತತ್ವಗಳನ್ನು ನಿರ್ಲಕ್ಷ್ಯ ಮಾಡಬೇಕು, ಶಿಕ್ಷಿಸಬೇಕು, ಅಂದರೆ ಪಾಠ ಕಟ್ಟಿ ಬದಲಾಯಿಸಬೇಕು, ರಿಪ್ಲೇಸ್ಮೆಂಟನ್ನು ಮಾಡಬೇಕಾಗುತ್ತೆ, ಅಥವಾ ಸಾಕ್ಷಿ ನೀಡಿ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ಸೊ ಏನು ಮಾಡಬೇಕು ಅಂತಕ್ಕಂಥದ್ದು. ಸೊ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದರೆ ಸಾಕ್ಷಿ ನೀಡಿ ಪ್ರಶ್ನಿಸುವುದು. ಅಲ್ಲಿ ಚಾಲೆಂಜ್ಡ್ ವಿತ್ ಎವಿಡೆನ್ಸ್. ಸೊ ಅಲ್ಲಿ ನಾವೇನು ಮಾಡಬೇಕಾಗತ್ತೆ, ಮಕ್ಕಳಿಗೆ ಕೆಲವೊಂದು ಏನಾದರೂ ಒಂದು ಕಲಿಸ್ತಿದ್ದೀವಿ ಅಂದಾಗ ಆ ಮಕ್ಕಳಿಗೆ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪರ್ಟಿಕ್ಯುಲರ್ ಆಗಿ ಪ್ರೂಫ್ ಕೊಟ್ಟು ಅಥವಾ ಉದಾಹರಣೆಗಳನ್ನು ಕೊಟ್ಟು ಸರಿಯಾಗಿ ಹೇಳ್ಕೊಡ್ಬೇಕಾಗುತ್ತೆ. ಅದು ಭಾಳ ಇಂಪಾರ್ಟೆಂಟ್. ನೆಕ್ಸ್ಟು ಮಕ್ಕಳ ಕೇಂದ್ರೀಯ ಬೋಧನೆಗೆ ಉತ್ತೇಜಿಸುವುದು ಯಾವುದು ಅಂತ. ಮಕ್ಕಳ ಕೇಂದ್ರೀಯ ಬೋಧನೆ, ಶಿಶು ಕೇಂದ್ರಿತ ಬೋಧನೆ ಅಂತ ನಾವು ಕರಿತೀವಿ. ಚೈಲ್ಡ್ ಸೆಂಟ್ರಿಕ್ ಮೆಥಡ್ ಕೇವಲ ಪಾಠಪುಸ್ತಕ, ಮಕ್ಕಳ ಅನುಭವ, ಪಾಠ ಕಟ್ಟು ಕಲಿಯುವಿಕೆ, ಇನ್ನು ವರ್ಗೀಕರಣ ಅಂತ ಕೊಟ್ಟಿದ್ದಾರೆ, ಕೆಟಗರೈಸೇಷನ್ ಮಾಡುವಂಥದ್ದು. ಯಾವುದನ್ನು ಮಕ್ಕಳ ಕೇಂದ್ರಿತ ಬೋಧನೆಯನ್ನು ಮಾಡ್ತೀವಿ? ಸೊ ಎಕ್ಸ್ಪೀರಿಯನ್ಸ್ ಅಂತ ಏನು ಕರಿತೀವಲ್ಲ, ಮಕ್ಕಳ ಅನುಭವ, ಅದರ ಮೂಲಕ ನಾವು ಮಕ್ಕಳಿಗೆ ಪಾಠವನ್ನು ತಿಳಿಸ್ಕೊಡ್ಬೇಕು. ಮಕ್ಕಳಿಗೆ ಯಾವಾಗಲೂ ಅನುಭವದ ಮೂಲಕ ಕಲೀಲಿಕ್ಕೆ ಸಹಾಯವನ್ನು ಮಾಡಬೇಕು. ಈಗ ಅದಕ್ಕೆ ನಲಿ ಕಲಿಯಲ್ಲಿ ಮಾಡಿ ಕಲಿ, ಆಡಿ ಕಲಿ, ಸೊ ನೋಡಿ ಕಲಿ, ಇವೆಲ್ಲ ಹೇಳುವಂಥದ್ದು ಅವರು ಅನುಭವದ ಮೂಲಕ ಕಲ್ತ್ಕೊಳ್ಳಿ ಅಂತಕ್ಕಂಥದ್ದು. ನೆಕ್ಸ್ಟು ಭಾವನೆ ಮತ್ತು ಬುದ್ಧಿ, ಇವುಗಳು ಏನು ಅಂತ. ಭಾವನೆ ಮತ್ತು ಬುದ್ಧಿ ಸಂಪೂರ್ಣ ಬೇರ್ಪಟ್ಟಿದ್ದಾವೆ, ಎರಡು ಸಪರೇಟು, ಅವೆರಡು ಸ್ವತಂತ್ರ, ಒಟ್ಟುಗೂಡಿದ ಸಂಬಂಧನೇ ಇಲ್ಲ. ಸೊ ಭಾವನೆ ಮತ್ತು ಬುದ್ಧಿ ಇವೆರಡು ಏನು ಅಂತ ನಾವು ನೋಡೋದಾದರೆ ಇವೆರಡು ಕೂಡ ಒಂದೇ. ಸೊ ಭಾವನೆ ಬೇರೆ ಬುದ್ಧಿ ಬೇರೆ ಅಂತಲ್ಲ, ಭಾವನೆಯಲ್ಲಿರುವಂಥದ್ದು ಬುದ್ಧಿಯಲ್ಲಿರುವಂಥದ್ದು ಎರಡೂ ಕೂಡ ಒಟ್ಟುಗೂಡಿದ ಅಂತ ನಾವು ಹೇಳ್ಬೋದು. ಇನ್ನು ಸಂರಚನಾತ್ಮಕ ದೃಷ್ಟಿಯಿಂದ ಕಲಿಕೆ ಅಂತ ಹೇಳಿದರೆ ಏನು ಅಂತ. ಸೊ ನೆನಪಿಟ್ಟುಕೊಳ್ಳುವುದು, ರೀಕಾಲ್ ಮಾಡ್ತಕ್ಕಂಥದ್ದು ಅಥವಾ ಪಾಠ ಕಟ್ಟು ಮೆಮೊರೈಸೇಷನ್ ಮಾಡೋದು, ಅಭ್ಯಾಸ ಕಲಿಕೆ, ಜ್ಞಾನ ನಿರ್ಮಾಣ ಕಲಿಕೆ. ಸೊ ಇದನ್ನು ಕೂಡ ನಾವು ಆಗಲೇ ಕಳೆದ ಪ್ರಶ್ನೆಯಲ್ಲಿ ಕೂಡ ನೋಡಿದ್ವಿ. ಇದಕ್ಕೆ ಸರಿಯಾದ ಉತ್ತರ ಬಂದು ಈ ಮೀನಿಂಗ್ಫುಲ್ ಲರ್ನಿಂಗ್ ಅಂತ ಏನು ಕರಿತೀವಲ್ಲ, ಸಂರಚನಾತ್ಮಕ ದೃಷ್ಟಿಯಿಂದ ಕಲಿಕೆ ಅಂತ ಹೇಳಿದರೆ ನಾಲೆಡ್ಜ್ ಕನ್ಸ್ಟ್ರಕ್ಷನ್, ಅಂದರೆ ಜ್ಞಾನ ನಿರ್ಮಾಣ ಕಲಿಕೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಅಂದರೆ ಅರ್ಥಪೂರ್ಣ ಕಲಿಕೆಯನ್ನು ನಾವು ಮಾಡಬೇಕು. ಬಾಯ್ಪಾಟ್ ಮಾಡೋದಾಗಲಿ, ಮೆಮೊರೈಸೇಷನ್ ಅಂತ ಏನು ಹೇಳ್ತೀವಿ ಅದೆಲ್ಲವನ್ನು ಕೂಡ ಅದು ಪ್ರೋತ್ಸಾಹ ಕೊಡೋದಿಲ್ಲ. ನೆಕ್ಸ್ಟು ಉದಾಹರಣೆ ಮತ್ತು ಪ್ರತಿ ಉದಾಹರಣೆಯನ್ನು ನೀಡುವುದು ಸಹಾಯ ಮಾಡುವುದು ಯಾವುದಕ್ಕೆ ಅಂತ. ಎಕ್ಸಾಂಪಲ್ ಮತ್ತು ನಾನ್ ಎಕ್ಸಾಂಪಲ್ಸ್ ಹೆಲ್ಪ್ ಮಾಡೋದು ಯಾವುದಕ್ಕೆ? ಕಲ್ಪನೆ ಬದಲಾವಣೆ, ಗೊಂದಲ, ಕಲ್ಪನೆಗಳಿಗೆ ಹೊಳೆ, ನೆಕ್ಸ್ಟು ಕ್ರಮಜ್ಞಾನ ಮಾತ್ರ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಉದಾಹರಣೆ ಮತ್ತು ಪ್ರತಿ ಉದಾಹರಣೆಯನ್ನು ನೀಡುವುದು ಏನಕ್ಕೆ ಸಹಾಯ ಮಾಡುತ್ತಪ್ಪ ಅಂತ ಹೇಳಿದ್ರೆ ಕಲ್ಪನೆಗೆ ಒಂದು ಬದಲಾವಣೆಯನ್ನು ಕೊಡ್ತಕ್ಕಂಥದ್ದು, ಕಾನ್ಸೆಪ್ಟಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಚೇಂಜಸ್ಸನ್ನು ಆಗಲಿ, ಅಂದರೆ ಕ್ಲಿಯರ್ ಆಗಲಿ ಅಂತಕ್ಕಂಥದ್ದು ಕಲ್ಪನೆ ಬದಲಾವಣೆ. ನೆಕ್ಸ್ಟು ಮಕ್ಕಳನ್ನು ಬಹುಮಾನ ಅಥವಾ ಶಿಕ್ಷೆಗಾಗಿ ಕಲಿಸಲು ಒತ್ತಾಯಿಸುವುದು. ಏನಕ್ಕೆ ಒತ್ತಾಯಿಸುವುದು ಏನಾಗುತ್ತೆ ಅಂತಕ್ಕಂಥದ್ದು. ಬಾಹ್ಯ ಪ್ರೇರಣೆಯನ್ನು ಕಡಿಮೆ ಮಾಡುವುದು, ಆಂತರಿಕ ಪ್ರೇರಣೆಯನ್ನು ಹೆಚ್ಚಿಸುವುದು, ಮತ್ತು ಪರಾಂಗತತೆಯನ್ನು ಉತ್ತೇಜಿಸುವುದು, ಕುತೂಹಲವನ್ನು ಕಡಿಮೆ ಮಾಡುವುದು ಅಂತ ಇದೆ. ಅಂದರೆ ಮಕ್ಕಳನ್ನು ಬಹುಮಾನ ಮತ್ತು ಶಿಕ್ಷೆಗಾಗಿ ಕಲಿಸಲು ಒತ್ತಾಯ ಮಾಡ್ತಕ್ಕಂಥದ್ದು ಕುತೂಹಲವನ್ನು ಕಡಿಮೆ ಮಾಡುವಂಥ ಕೆಲಸ ಆಗುತ್ತೆ. ಸೊ ಹಾಗಾಗಿ ಆ ಕೆಲಸವನ್ನು ನಾವು ಮಾಡಬಾರ್ದು. ರಿವಾರ್ಡ್ ಅಥವಾ ಪನಿಷ್ಮೆಂಟ್ಗೋಸ್ಕರ ಕಲಿಯುವಂಥದ್ದು ತಪ್ಪು ಅಂತಕ್ಕಂಥದ್ದು. ಸೊ ಬಟ್ ಆದರೂ ಕೂಡ ಅದ್ರ ಮೂಲಕನೂ ಕೆಲವು ಮಕ್ಕಳು ಕಲಿತವೆ. ನೆಕ್ಸ್ಟು ಅರ್ಥಪೂರ್ಣ ಕಲಿಕೆಯನ್ನು ಉತ್ತೇಜಿಸುವ ಕ್ರಮಗಳು ಯಾವುವು? ಅರ್ಥಪೂರ್ಣ ಕಲಿಕೆ, ಮೀನಿಂಗ್ಫುಲ್ ಲರ್ನಿಂಗಿಗೆ ಯಾವುದು ಪ್ರಮೋಟ್ ಮಾಡುತ್ತೆ ಅಂತ ಕೇಳಿದರೆ ಅದಕ್ಕೆ ದೈಹಿಕ ಶಿಕ್ಷೆ, ಸಹಕಾರಾತ್ಮಕ ಕಲಿಕೆ, ಇನ್ನು ಸತತ ಸಮಗ್ರ ಮೌಲ್ಯಮಾಪನ ಮತ್ತು ಹೋಲಿಕೆಯ ಮೌಲ್ಯಮಾಪನ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಎರಡೂ ಕೂಡ ಆಗುತ್ತೆ.
ಒಂದು ಈ CCE ಮೆಥಡು ಕೊನೆಯದು 4ನೇದು ಹೋಲಿಕೆ ಅಂತ ಏನು ಕೊಟ್ಟಿದ್ದಾರೆ, ಕಾಂಪ್ರಿಹೆನ್ಸಿವ್ ಎವ್ಯಾಲ್ಯೂಯೇಷನ್, ಕಂಪ್ಯಾರಿಟಿವ್ ಎವ್ಯಾಲ್ಯೂಯೇಷನ್ ಜೊತೆಗೆ ಸತತ ಸಮಗ್ರ ಮೌಲ್ಯಮಾಪನ ಇವೆರಡೂ ಕೂಡ ಕಲಿಕೆಗೆ ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ. ನೆಕ್ಸ್ಟು ಸಂಕೀರ್ಣ ಕಲ್ಪನೆಯನ್ನು ಮಕ್ಕಳಿಗೆ ತಿಳಿಸಲು ಶಿಕ್ಷಕರು ಏನು ಮಾಡಬೇಕು? ಉಪನ್ಯಾಸ ಕಾರ್ಯಕ್ರಮವನ್ನು ಮಾಡಬೇಕು, ಸ್ಪರ್ಧಾತ್ಮಕ ಕಾರ್ಯಕ್ರಮ, ಯಾಂತ್ರಿಕ ಅಭ್ಯಾಸ, ಅನ್ವೇಷಣೆ ಮತ್ತು ಚರ್ಚೆ. ಸೊ ಸರಿಯಾದ ಉತ್ತರ ಅನ್ವೇಷಣೆ ಮತ್ತು ಚರ್ಚೆಯ ಮೂಲಕ ಈ ಕಾಂಪ್ಲೆಕ್ಸ್ ಆಗಿರ್ತಕ್ಕಂತಹ ಕಾನ್ಸೆಪ್ಟ್ಗಳನ್ನು ಮಕ್ಕಳಿಗೆ ತಿಳಿಸಿ ಹೇಳಲಿಕ್ಕೆ ಶಿಕ್ಷಕರು ಆ ಒಂದು ವಿಧಾನವನ್ನು ಬಳಸ್ಬೋದು. ಉಪನ್ಯಾಸವೆಲ್ಲ ಬರೋದಿಲ್ಲ. ಅನ್ವೇಷಣೆ ಮತ್ತು ಚರ್ಚೆ ಸರಿಯಾದ ಉತ್ತರ. ಇನ್ನು ಸಮಸ್ಯೆ ಪರಿಹಾರಕ್ಕೆ ಉತ್ತೇಜಿಸುವುದು ಯಾವುದು? ಸಮಸ್ಯೆ ಪರಿಹಾರಕ್ಕೆ ಉತ್ತೇಜಿಸುವುದು ಬಹುಮಾನಗಳು, ಕ್ರಮಜ್ಞಾನ, ತಪ್ಪು ಉತ್ತರಕ್ಕೆ ಶಿಕ್ಷೆ, ಊಹೆ ಮತ್ತು ಚಿಂತನ ಮಂಥನ. ಸಮಸ್ಯೆ ಪರಿಹಾರಕ್ಕೆ ಉತ್ತೇಜನೆ ಕೊಡ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಈಗ ಏನು ಕೊನೆಯ ಆಪ್ಷನ್ ಇದೆಯಲ್ಲ, ಊಹೆ ಮತ್ತು ಚಿಂತನ ಮಂಥನ, ಇದು ಆ ಒಂದು ಸಮಸ್ಯೆ ಪರಿಹಾರಕ್ಕೆ ಉತ್ತೇಜನೆಯನ್ನು ಕೊಡುತ್ತೆ. ನೀವು ನೋಡಿರ್ಬೋದು, ಅದೇನೋ ನಾವು ಕೇಸ್ ಸ್ಟಡಿ ಅಂತ ಹೇಳಿ ಕರಿತೀವಿ. ಅಲ್ಲಿ ಊಹೆ ಮಾಡ್ತೀವಿ, ನಂತರ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮಿಂದ ಯಾವ ಮಾಡಲಿಕ್ಕಾಗತ್ತೆ ಅವನ್ನೆಲ್ಲ ಮಾಡಿ ಮಕ್ಕಳಲ್ಲಿ ಒಂದಷ್ಟು ಪಾಸಿಟಿವ್ ಡೆವಲಪ್ಮೆಂಟ್ ಆಗಲಿಕ್ಕೆ ಕಾರಣ ಆಗ್ತೀವಿ. ನೆಕ್ಸ್ಟು ವೇಗದ ದೈಹಿಕ ಬೆಳವಣಿಗೆಯ ಅವಧಿ ಯಾವುದು? ರ್ಯಾಪಿಡ್ ಫಿಸಿಕಲ್ ಗ್ರೋತ್ ಯಾವ ಒಂದು ಪೀರಿಯಡಲ್ಲಿ ಆಗುತ್ತೆ? ಸೊ ಶಿಶು ಮತ್ತು ಬಾಲ್ಯಾವಸ್ಥೆಯಲ್ಲಿ ಅಥವಾ ಪ್ರಾಥಮಿಕ ಮತ್ತು ಮಧ್ಯ ಬಾಲ್ಯಾವಸ್ಥೆಯಲ್ಲಿ, ಮಧ್ಯ ಬಾಲ್ಯ ಮತ್ತು ಅಡೋಲಸೆನ್ಸಲ್ಲಿ, ಮತ್ತು ಅಡೋಲಸೆನ್ಸ್ ಮತ್ತು ಪ್ರೌಢಾವಸ್ಥೆಯಲ್ಲಿ ಅಂತ ಕೊಟ್ಟಿದ್ದಾರೆ. ಸೊ ವೇಗವಾಗಿ ಆಗ್ತಕ್ಕಂಥದ್ದು ಬಂದು ಶಿಶು ಮತ್ತು ಬಾಲ್ಯಾವಸ್ಥೆಯಲ್ಲಿ ಅತ್ಯಂತ ವೇಗವಾಗಿ ದೇಹದ ಬೆಳವಣಿಗೆ ಆಗುತ್ತೆ. ಇನ್ನು ಅಭಿವೃದ್ಧಿಯ ತತ್ವ ಅಲ್ಲದೆ ಇರತಕ್ಕಂಥದ್ದು, ವಿಚ್ ಈಸ್ ನಾಟ್ ದ ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟಿನ ಪ್ರಿನ್ಸಿಪಲ್ ಅಲ್ಲದೆ ಇರುವಂಥದ್ದು ಯಾವುದು ಅಂತ ಕೇಳಿದ್ದಾರೆ. ಸೊ ಅದು ಜೀವನ ಪೂರ್ತಿ ಡೆವಲಪ್ಮೆಂಟ್ ಆಗುತ್ತೆ, ಬದಲಾಯಿಸಬಹುದಾದದ್ದು, ವಂಶ ಮತ್ತು ಪರಿಸರದ ಪ್ರಭಾವವನ್ನು ಬೀರುತ್ತೆ, ಇನ್ನು ಸಾರ್ವತ್ರಿಕ ಮತ್ತು ಸಂಸ್ಕೃತಿಯಿಂದ ಪ್ರಭಾವಿತರಾಗದ ಅಂತ ಕೊಟ್ಟಿದ್ದಾರೆ. ಸೊ ಯಾವುದು? ಜೀವನ ಪೂರ್ತಿ ಇರುತ್ತೆ, ಅದನ್ನು ಮಾಡಿಫೈ ಮಾಡ್ಬೋದು, ವಂಶ ಮತ್ತು ಪರಿಸರಕ್ಕೆ ಪ್ರಭಾವಕ್ಕೆ ಒಳಗಾಗುತ್ತೆ, ಇದೆಲ್ಲ ಡೆವಲಪ್ಮೆಂಟಿಗೆ ಸಂಬಂಧಪಡುತ್ತೆ. ಬಟ್ ಅದು ಕೊನೆಯದೇನಿದೆಯಲ್ಲ, ಸಾರ್ವತ್ರಿಕ ಮತ್ತು ಸಂಸ್ಕೃತಿಯಿಂದ ಪ್ರಭಾವಿತರಾಗದ ಅಂತ ಇದೆಯಲ್ಲ, ಸೊ ಅದೇ ಅದಕ್ಕೆ ಸರಿಯಾದ ಉತ್ತರ. ಸೊ ಅದು ಅಭಿವೃದ್ಧಿಯ ತತ್ವ ಅಥವಾ ಡೆವಲಪ್ಮೆಂಟ್ ಅಲ್ಲ, ವಿಕಾಸದ ತತ್ವ ಅಲ್ಲ. ಓಕೆ. ಇನ್ನು ವೈಯಕ್ತಿಕ ವ್ಯತ್ಯಾಸದ ಮುಖ್ಯ ಕಾರಣ ಯಾವುದು? ವೈಯಕ್ತಿಕ ವ್ಯತ್ಯಾಸದ ಮುಖ್ಯ ಇಂಡಿವಿಜುವಲ್ ವೇರಿಯೇಷನ್ನ ಪ್ರಮುಖ ಕಾರಣ ಇಲ್ಲಿ ಜೆನೆಟಿಕ್ ಕೋಡ್ ಅಥವಾ ಜೀನ್ಗಳ ಒಂದು ಸಂಕೇತ, ಸಹಜ ಗುಣಗಳು, ಪರಿಸರ, ವಂಶ ಮತ್ತು ಪರಿಸರದ ಪರಸ್ಪರ ಕ್ರಿಯೆ. ವೈಯಕ್ತಿಕ ವ್ಯತ್ಯಾಸದ ಪ್ರಮುಖ ಕಾರಣ ಯಾವುದು? ಇಂಟರಾಕ್ಷನ್ ಆಫ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್. ಸರಿಯಾದ ಉತ್ತರ ಅದು ವೈಯಕ್ತಿಕ ವ್ಯತ್ಯಾಸ ಇರಲಿಕ್ಕೆ, ಅಂದರೆ ವ್ಯಕ್ತಿ ಭಿನ್ನತೆಗೆ ಪ್ರಮುಖವಾದಂಥ ಕಾರಣ ವಂಶ ಮತ್ತು ಪರಿಸರದ ಪರಸ್ಪರ ಪ್ರಕ್ರಿಯೆ ಅಂತ ನಾವು ಹೇಳ್ಬೋದು. ಇದು ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ಪ್ರಶ್ನೆ, ನಿಮಗೂ ಕೂಡ ಅದರ ಬಗ್ಗೆ ಗೊತ್ತಿದೆ. ಇಲ್ಲಿ ಏನಾಗುತ್ತೆ, ಕೆಲವೊಂದು ಪ್ರಶ್ನೆಗಳು ಟ್ರಾನ್ಸ್ಲೇಷನಿಂದ ನಿಮಗೆ ಹೊಸದು ಅಂತ ಅನಿಸ್ಬೋದು, ಬಟ್ ಐ ಥಿಂಕ್ ಇಟ್ ಈಸ್ ಈಸಿನೇ. ಆದರೆ ಒಂದು ಸರಿ ನಾವು ಅದ್ರ ಬಗ್ಗೆ ಹೆಚ್ಚಿಗೆ ಸ್ಟಡಿಯನ್ನು ಮಾಡಬೇಕು, ಅರ್ಥ ಮಾಡಿಕೊಂಡ್ರೆ ಅದು ಈಸಿ, ಇಲ್ಲ ಅಂದರೆ ಕಷ್ಟನೇ. ಇನ್ನು ಕೊನೆಯ ಪ್ರಶ್ನೆ, ದ್ವಿತೀಯ ಸಾಮಾಜೀಕರಣ ಸಂಸ್ಥೆಗಳು ಯಾವುವು? ಸೆಕೆಂಡರಿ ಏಜೆನ್ಸೀಸ್ ಆಫ್ ಸೋಷಿಯಲೈಸೇಷನ್ ಆರ್ ಅಂತ ಕೊಟ್ಟಿದ್ದಾರೆ. ಯಾವುದು? ಕುಟುಂಬ ಮತ್ತು ನೆರೆಹೊರೆ, ಕುಟುಂಬ ಮತ್ತು ಮಾಧ್ಯಮ, ಶಾಲೆ ಮತ್ತು ಮಾಧ್ಯಮ, ಮಾಧ್ಯಮ ಮತ್ತು ನೆರೆಹೊರೆ. ಯಾವುದು? ಸೊ ಇಲ್ಲಿ ದ್ವಿತೀಯ ಸಾಮಾಜೀಕರಣ ಸಂಸ್ಥೆಗಳು ಅಂತ ನಾವು ಕರಿತೀವಿ. ಅವುಗಳನ್ನು ಯಾವುದು ಅಂತ ನಾವು ನೋಡೋದಾದರೆ ಸೆಕೆಂಡರಿ ಏಜೆನ್ಸೀಸ್ ಅಂತಂದರೆ ಸ್ಕೂಲು ಮತ್ತು ಮಾಧ್ಯಮ, ಇವನ್ನ ನಾವು ಸೆಕೆಂಡರಿ ಏಜೆನ್ಸೀಸ್ ಅಂತ ಕರಿತೀವಿ. ಓಕೆ. ಸೊ ಇದಿಷ್ಟು ಪ್ರಶ್ನೆಗಳು ಒಂದಷ್ಟು ನನಗನ್ಸಿದ ಮಟ್ಟಿಗೆ ಒಂದು ಸ್ವಲ್ಪ ಮಟ್ಟಿಗೆ ಈಸಿ ಇತ್ತು, 50-50 ಅಂತ ನಾನು ಆಗಲೇ ಏನು ಹೇಳಿದೆ, ಆ ರೀತಿಯಾದಂಥ ಒಂದು ಪ್ಯಾಟರ್ನ್ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ಟ್ರಾನ್ಸ್ಲೇಷನ್ನಲ್ಲಿ ಸ್ವಲ್ಪ ಈ ಸಿಟೆಟ್ ಕ್ವಶನ್ ಪೇಪರ್ಸೇ ಹಾಗೆ, ಅದಕ್ಕೆ ನಾನು ಮೊದಲಿಗೆ ಈ ಸಿಟೆಟ್ ಅಂತ ನಿಮಗೆ ಹೇಳಿಕೊಟ್ಟಿದ್ದು. ಇದರಲ್ಲಿ ನಿಮಗೆ ಯಾವುದಾದ್ರೂ ಪ್ರಶ್ನೆಗೆ ಏನೋ ಗೊಂದಲ ಅನಿಸಿದರೆ ಅಥವಾ ನಿಮಗೆ ಥಿಯರಿ ಕಾನ್ಸೆಪ್ಟ್ ಬೇಕು ಅಂತ ಅನಿಸಿದರೆ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ. ನಾನು ಅದು ಒಂದು ಪ್ರಯತ್ನವನ್ನು ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ. ಧನ್ಯವಾದಗಳು.